ಮಿರಾಕಲ್ ಟಚ್. ನ್ಯೂಸ್ ಕನ್ನಡ ಮಿರಾಕಲ್ ಟಚ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ಮಿರಾಕಲ್ ಟಚ್. ವೀಕ್ಷಕರೇ, ಯೂಶುವಲ್ ಆಗಿ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆ ಏನಪ್ಪಾ ಅಂದ್ರೆ ಅದು PCOD, PCOS ಈ ತರದೊಂದು ಸಮಸ್ಯೆಗಳು. ಇದು ಯಾಕೆ ಬರುತ್ತೆ ಯೂಶುವಲ್ ಆಗಿ ಹೆಣ್ಮಕ್ಳಲ್ಲಿ? ಅದು ಈಗಿನ ಜನರೇಷನ್ ಹೆಣ್ಮಕ್ಳಲ್ಲಂತೂ ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಯಾಕೆ ಬರುತ್ತೆ ಇದು, ಮತ್ತೆ ಇದಕ್ಕೆ ಬಂಜತನಕ್ಕೆ ಏನಾದ್ರೂ ಕಾರಣ ಇರುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಮಾಹಿತಿನ ತಿಳಿಸ್ಕೊಡೋಕೆ ನಮ್ಮ ಜೊತೆ ಮಿರಾಕಲ್ IVF ಹಾಸ್ಪಿಟಲ್ನ IVF ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ಮ್ಯಾಮ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ತೆ. ಯೂಶುವಲ್ ಆಗಿ ಇವತ್ತಿನ ಟಾಪಿಕ್ ಬಗ್ಗೆ ನಾವು ಮಾತಾಡೋದಾದ್ರೆ, ಯೂಶುವಲ್ ಆಗಿ ಹೆಣ್ಣು ಮಕ್ಕಳಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲಿ ಇವಾಗ ಅಂತೂ ಅದು ಈಗಿನ ಜನರೇಷನ್ ಮೇ ಬಿ ಫುಡ್ ಇರ್ಬೋದು ಅಥವಾ ಅವ್ರು ಇರುವಂತಹ ಲೈಫ್ ಸ್ಟೈಲ್ ಇರ್ಬೋದು, ಇದರಿಂದ PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ಸ್ ತುಂಬಾನೇ ಸರ್ವೇ ಸಾಮಾನ್ಯ ಆಗಿದೆ. ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಮೇನ್ ಆಗಿ ಹೇಳೋದಾದ್ರೆ ಈ ಒಂದು PCOS ಅಂದ್ರೆ ಏನು ಮ್ಯಾಮ್? ಇದು ಯಾಕೆ ಅದಕ್ಕೆ ಹೆಣ್ಮಕ್ಳಲ್ಲಿ ಕಾಡುತ್ತೆ ಇದು ಅಂತ ಹೇಳೋದಾದ್ರೆ? ಇದನ್ನು ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕನ್ನೇ ತೊಗೊಂಡಿದ್ದೀರಿ ನವ್ಯ ಅವರೇ. ಇದು ನಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ, ಬಂಜತನಕ್ಕೆ ಕೂಡ ಬಹಳಷ್ಟು ನಿಕಟವಾಗಿರುವಂತಹ ಸಂಬಂಧ ಇರುವಂತಹ ಟಾಪಿಕ್ಕೇ ಆಗಿದೆ. ನೀವು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಕಾಮನ್ ಆಗಿದೆ. ಯಾವುದು PCOS ಅಥವಾ PCOD ಅನ್ನೋದು ಬಹಳ ಕಾಮನ್ ಆಗಿದೆ. ಅದರಿಂದ ಅದರ ಬಗ್ಗೆ ಮಾತನಾಡೋಣ. ಈಗ PCOS ಯಾಕೆ ಬರುತ್ತೆ, ಅದ್ರ ಬರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ PCOD ಅಂದರೆ ಏನು ಅಂತ ಹೇಳ್ತೀನಿ. PCOD ಅಂತಂದರೆ ಅದರಲ್ಲೇ ಇರೋ ಹಾಗೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಅರ್ಥ, ಒಂದು ಓವರಿನಲ್ಲಿ ಯೂಟ್ರಸ್ಸಿನ ಪಕ್ಕ ಇರುವಂತಹ ಅಂಡಾಶಯಕ್ಕೆ ಓವರಿ ಅಂತ ಹೇಳ್ತೀವಿ. ಈ ಓವರಿಯ ಒಳಗಡೆ ಆ ಎಗ್ಸ್ ಫಾರ್ಮ್ ಆಗುವಂಥ ಫಾಲಿಕಲ್ಸ್ ಅಂತ ಇರ್ತವೆ. ಓವರಿಯ ಒಳಗಡೆ ಫಾಲಿಕಲ್ ಇರುತ್ತೆ, ಫಾಲಿಕಲ್ ಒಳಗಡೆ ಎಗ್ ಇರುತ್ತೆ. ಸೊ ಈ PCOD ಅನ್ನೋರಲ್ಲಿ ಈ ಓವರಿ ದಪ್ಪ ಆಗಿರುತ್ತೆ, ಜೊತೆಗೆ ಆ ಪಾಲಿಸಿಸ್ಟಿಕ್ ಅಂದರೆ ಮಲ್ಟಿಪಲ್ ಫಾಲಿಕಲ್ಸ್ ಇರುತ್ತೆ. ಆ ಓವರಿ ಒಳಗಡೆ ಎಗ್ ಕೊಡುವಂಥ ಫಾಲಿಕಲ್ಸ್ನ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿರುತ್ತೆ. ನಾರ್ಮಲಲ್ಲಿ ಎಷ್ಟಿರಬೇಕು ಅದಕ್ಕಿಂತ 2 ಪಟ್ಟು 3 ಪಟ್ಟು ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ಹೆಸರೇ ಹೇಳೋ ಥರ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್. ಮುಂಚೆ ಡಿಸೀಸ್ ಅಂತ ಕರಿತಿದ್ರು. ಇಟ್ಸ್ ನಾಟ್ ಎ ಡಿಸೀಸ್ ಅನ್ನೋದು ಇವಾಗ ಕನ್ಫರ್ಮ್ ಆಗಿದೆ. ಅದು ಕ್ಲಸ್ಟರ್ ಆಫ್ ಪ್ರಾಬ್ಲಮ್ಸೇ ಹೊರತು ಅದೇ ಒಂದು ಕಾಯಿಲೆ ಅಲ್ಲ ಅನ್ನೋ ಕಾರಣಕ್ಕೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತೀವಿ. ಇದು ಒಂದು ಓವರಿನಲ್ಲಾಗಲ್ಲ, ಹಾರ್ಮೋನ್ ವ್ಯತ್ಯಾಸದಿಂದ ಇದಾಗೋ ಕಾರಣ 2 ಓವರಿಗೂ ಅಫೆಕ್ಟ್ ಆಗುತ್ತೆ. ಯೂಟ್ರಸ್ ಇರುತ್ತೆ ಸೆಂಟ್ರಲ್ಲಿ, ಪಕ್ಕದಲ್ಲಿ 2 ಓವರಿ ಇರುತ್ತಲ್ವ, ಆ 2 ಓವರಿನೂ ಅಫೆಕ್ಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಇದನ್ನು ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ, PCOS ಅಂತ. ಇನ್ನು ಕೇಳಿದ್ರೆ ಇದಕ್ಕೆ ಕಾರಣ ಏನು ಅಂತ. ಕಾರಣಗಳು ಬಹಳಷ್ಟಿದೆ PCOS ಆಗೋದಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದರೆ ಕಾರಣ ಗೊತ್ತಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಕಾರಣ ಗೊತ್ತಿದ್ದರೆ ಪೇಷಂಟ್ಗಳ ಅರ್ಥ ಮಾಡಿಕೊಂಡು ಅವ್ರ ಕಡೆಯಿಂದ PCOS ಆಗದಿರೋ ಥರ ಅಥವಾ ಆದರೂ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಥರ ಅವ್ರು ನೋಡ್ಕೋಬೋದು. ಸೊ ಇದಕ್ಕೆ ಕಾರಣಗಳು ಬಹಳಷ್ಟು ಕಾರಣ ಇದೆ ಅಂತ ಹೇಳ್ತಾರೆ. ಒಂದು ಕಾರಣ ಜೆನೆಟಿಕ್, ಅಂದರೆ ಅಮ್ಮನಲ್ಲಿ ಇದ್ದರೆ ಮಗಳಿಗೂ PCOS ಬರುವಂಥ ಚಾನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಎರಡನೇದ್ದು ಕಾರಣ ಇದು ಅಟ್ಮಾಸ್ಫಿಯರ್ ಪೊಲ್ಯೂಷನ್. ಅಂದರೆ ಮುಂಚೆ ಇದು ಕಡಿಮೆ ಇತ್ತು, ಇತ್ತೀಚಿನ ದಿನಗಳಲ್ಲಿ ನೀವೇ ಹೇಳಿದ ಹಾಗೆ PCOS ಅನ್ನೋದು ಜಾಸ್ತಿ ಆಗಿದೆ. ಅಂದರೆ ಈ ನಾವು ಕುಡಿಯೋ ಗಾಳಿ ಕಲ್ಮಶವಾಗಿರುತ್ತೆ, ನಾವು ಕುಡಿಯೋ ನೀರು ಕಲ್ಮಶವಾಗಿರುತ್ತೆ. ಸೊ ಇದರಿಂದ ಕೂಡ ಅದರಲ್ಲಿರೋ ಕೆಮಿಕಲ್ಸಿಂದ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಎರಡನೇದು. ಮೂರನೇದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಅಂದರೆ ನಮ್ಮ ಆಹಾರ ವ್ಯತ್ಯಾಸ ಆಗಿದೆ. ಈಗ ಪೊಲ್ಯೂಷನ್ ಬಗ್ಗೆ ಹೇಳ್ತಾ ಇಲ್ಲ, ನಾವು ಮುಂಚಿನ ಜನ್ರೇಷನ್ನು ಅದಕ್ಕೂ ಮುಂಚಿನ ಜನ್ರೇಷನವರು ತುಂಬ ಆ್ಯಕ್ಟಿವ್ ಆಗಿರ್ತಿದ್ರು. ಈಗ ನಾವು ಒಂದು ರೋಡಿಂದ ಇನ್ನೊಂದು ರೋಡಿಗೆ ಹೋಗ್ಬೇಕಂದ್ರೂ ಯಾರೂ ನಡ್ಕೊಂಡು ಹೋಗಲ್ಲ, ಕಾರೇ ತೊಗೊಂಡು ಹೋಗ್ತಾರೆ ಅಥವಾ ಗಾಡಿನಲ್ಲಿ ಓಡಾಡ್ತಾರೆ. ಅರ್ಥಾತ್ ನಮ್ಮ ಲೈಫ್ ಸ್ಟೈಲಲ್ಲಿ ಈಗ
ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ, ಅರ್ಥಾತ್ ಕೂತ್ಕೊಳ್ಳುವಂಥ ಕೆಲಸ ಜಾಸ್ತಿ ಆಗಿದೆ. ವರ್ಕ್ ಫ್ರಮ್ ಹೋಮ್ ಅಂತ ಆದಮೇಲೆ ಅಥವಾ ಮೋಸ್ಟ್ ಆಫ್ ದ ಟೈಮ್ಸ್ ಲ್ಯಾಪ್ಟಾಪ್ ಇಟ್ಕೊಂಡು ಮನೇಲಿ ಮಾಡುವ ಕೆಲಸ ಇರ್ಬೋದು, ಅಥವಾ ನಾವು ಇವಾಗ ಮೆಟ್ರೋದಲ್ಲಿ ಹೋಗಲಿ ಅಥವಾ ಇನ್ನೆಲ್ಲ ಹೋಗಲಿ ನಾವು ಎಸ್ಕಲೇಟರ್ ತೊಗೋತೀವಿ, ಲಿಫ್ಟ್ ತೊಗೋತೀವಿ, ನಡ್ಕೊಂಡು ಹೋಗಲ್ಲ, ಮೆಟ್ಲು ಹತ್ತಿ ಹೋಗಲ್ಲ. ಸೊ ಹೀಗೆ ಹಲವಾರು ಕಾರಣದಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅರ್ಥಾತ್ ಎಕ್ಸಸೈಸ್ ಕಡಿಮೆ ಆಗಿದೆ, ನಮಗೆ ವ್ಯಾಯಾಮ ಕಡಿಮೆ ಆಗಿದೆ. ಲೈಫ್ ಸ್ಟೈಲಲ್ಲಿ ಇನ್ನೊಂದು ಪ್ರಾಬ್ಲಮ್ ನಮಗೆ ಆಹಾರ ತಗೊಳ್ಳೋ ರೀತಿ. ನಾವು ತಗೊಳ್ತಿರೋ ಆಹಾರ ಮುಂಚೆ ಸಾವಯವ ಪದಾರ್ಥಗಳು ಅರ್ಥಾತ್ ನಾವು ಆರ್ಗ್ಯಾನಿಕ್ ಫುಡ್ ಜಾಸ್ತಿ ಯೂಸ್ ಮಾಡ್ತಿದ್ವಿ, ಅರ್ಥಾತ್ ನೇಚರಿಗೆ ನೈಸರ್ಗಿಕವಾದಂಥ ಆಹಾರವನ್ನು ಜಾಸ್ತಿ ತಗೊತಿದ್ವಿ. ಹಣ್ಣೇ ಆಗಿರಲಿ, ತರಕಾರಿನೇ ಆಗಿರಲಿ, ಸೊಪ್ಪು ಸದೇನೆ ತಗೊಳ್ತಿರ್ಬೋದು, ಎಲ್ಲವನ್ನು ನಾವು ಡೈರೆಕ್ಟಾಗಿ ನಾವು ನೇಚರಿಂದ ಅಂದರೆ ನಾವು ನೈಸರ್ಗಿಕವಾಗಿ ಅದನ್ನು ಪಡಿತಾ ಇದ್ವಿ. ಈಗ ಹಾಗಲ್ಲ, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಆಗಿದೆ. ನೀವು ನೋಡಿದ ಹಾಗೆ ಅಂದರೆ ಪಿಜ್ಜಾ ಬರ್ಗರೇ ಅಂತಲ್ಲ ನಾನು ಹೇಳ್ತಾ ಇರೋದು, ಈವನ್ ಅದರ್ ಫ್ರೆಂಚ್ ಫ್ರೈಸ್ ಇರ್ಬೋದು, ಅಥವಾ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬೇಕರಿಯಿಂದ ತಗೊಳ್ಳುವಂಥ ಪದಾರ್ಥಗಳು. ಸೊ ಈ ಥರ ಪ್ರೊಸೆಸ್ಡ್ ಫುಡ್ಡಲ್ಲಿ ಏನಿರುತ್ತೆ ಅಂದರೆ ಫೈಬರ್ ಇರಲ್ಲ. ನಮಗೆ ನ್ಯಾಚುರಲ್ ಫುಡ್ಡಲ್ಲಿ ಫೈಬರ್ ಇರುತ್ತೆ. ಸೊ ಫೈಬರ್ ಇರಲ್ಲ, ಪ್ಲಸ್ ಅದರಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇರುತ್ತೆ, ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಪ್ರೊಸೆಸ್ಡ್ ಫುಡ್ಡಲ್ಲಿ. ಸೊ ಪ್ರೊಸೆಸ್ಡ್ ಫುಡ್ಡನ್ನು ಆದಷ್ಟು ನಾವು ಅಡ್ವೈಸ್ ಮಾಡಲ್ಲ. ಇದು ಯಾರಿಗೇ ಆಗಲಿ ಒಳ್ಳೆಯದಲ್ಲ, ವೃದ್ಧರಿಂದ ಹಿಡಿದು ಬಾಲಕರವರೆಗೂ ಇದು ಒಳ್ಳೆಯದಲ್ಲ. ಎಸ್ಪೆಷಲಿ PCOS ಅನ್ನೋ ಪೇಷಂಟಿಗೆ ಬೇರೆ ಚಾಲೆಂಜಸ್ಸು ಇರೋದ್ರಿಂದ, ಅಂದರೆ ಆಕೆಗೆ ಬೇರೆ ಮತ್ತೆ ಮಕ್ಕಳಾಗಬೇಕು, ಅವ್ರದ್ದು ವೆಯ್ಟ್ ಅವ್ರು ನೋಡ್ಕೊಬೇಕು, ಪ್ಲಸ್ ಪೀರಿಯಡ್ಸ್ ಇರೆಗ್ಯುಲಾರಿಟಿ ಇರುತ್ತೆ. ಸೊ ಈ ಥರ ಹಲವಾರು ಸಮಸ್ಯೆಗಳು ಈ PCOS ಅಲ್ಲಿ ಇರೋದ್ರಿಂದ ಅವರು ಇನ್ನೂ ಕೂಡ ಆಹಾರದ ಬಗ್ಗೆ ಜೊತೆಗೆ ಅವರ ವ್ಯಾಯಾಮದ ಬಗ್ಗೆ ಗಮನ ಹರಿಸಬೇಕಾಗಿದೆ. ಮ್ಯಾಮ್, ಇನ್ನು ಯೂಶುವಲ್ ಆಗಿ ಇದು ಹೆಣ್ಮಕ್ಳಲ್ಲಿ ಕಾಣುತ್ತೆ ಅಂತ ನಮಗೆ ಗೊತ್ತು. ಸೊ ಇನ್ನು ಈ ಒಂದು PCOS ಇಂದ ಮುಂದೆ ಬಂಜತನಕ್ಕೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ? ಹೌದು, ಈಗ PCOS ಅನ್ನೋದು ಬಂಜತನಕ್ಕೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಎಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಅಧ್ಯಯನದ ಪ್ರಕಾರ 100 ಕೇಸು ಬಂಜತನ ಇದ್ದರೆ ಅದರಲ್ಲಿ 40 ಕೇಸು ಅರ್ಥಾತ್ 40% PCOS ಇಂದ ಅಂತೆ. ಅಂದರೆ ನೀವು ಅರ್ಥ ಮಾಡ್ಕೊಬೋದು ಈ PCOS ಅನ್ನೋದು ಬಂಜತನ ಉಂಟು ಮಾಡೋದಕ್ಕೆ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಅಂತ. ಸೊ ಈ PCOSನಲ್ಲಿ ಏನಾಗುತ್ತೆ ಅಂದರೆ ಮಂತ್ಲಿ ಕರೆಕ್ಟಾಗಿ ಅವರಿಗೆ ಹಾರ್ಮೋನ್ ಕರೆಕ್ಟಾಗಿ ಸ್ರವಿಸೋದಿಲ್ಲ ದೇಹದಲ್ಲಿ, ಹಾಗಾಗಿ ಅವ್ರಿಗೆ ಎಗ್ ಕರೆಕ್ಟಾಗಿ ರಿಲೀಸ್ ಆಗೋದಿಲ್ಲ. ಎವ್ರಿ ಮಂತ್ ಕರೆಕ್ಟಾಗಿ ಒಂದು 12ನಿಂದ 16ನೇ ದಿವಸದ ಒಳಗಡೆ ಕರೆಕ್ಟಾಗಿ ಒಂದು ಎಗ್ ಪ್ರೊಡ್ಯೂಸ್ ಆಗಬೇಕು, ಅರ್ಥಾತ್ ಮೊಟ್ಟೆ ಒಡೆದು ಈ ಕಡೆ ಬರಬೇಕು, ಅದು ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಅವ್ರಿಗೆ ಬಂಜತನ ಆಗುತ್ತೆ. ಈ PCOS ಅನ್ನೋರಿಗೆ ಹೇಗೆಗೋ ಪೀರಿಯಡ್ಸ್ ಆಗೋದು, ಕರೆಕ್ಟಾಗಿ ಮಂತ್ಲಿ ಆಗಲ್ಲ, ಹಾಗಾಗಿ ಎಗ್ ರಿಲೀಸ್ ಆಗ್ಬೋದು ಅಥವಾ ರಿಲೀಸ್ ಆಗದೇನೂ ಇರ್ಬೋದು ಎಷ್ಟೊಂದು ಸತಿ PCOS ಅಲ್ಲಿ. ಸೊ ಹೀಗಾಗಿ ಅವರಿಗೆ ಬಂಜತನ ಸಮಸ್ಯೆ ಕಾಡುತ್ತೆ. ಮ್ಯಾಮ್, ಇನ್ನು ಸಾಕಷ್ಟು ಜನಕ್ಕೆ PCOS ಮತ್ತು PCOD ಎರಡು ಒಂದೇ ಅಂತ ಅನ್ಕೊಂಡಿರ್ತಾರೆ. ಸೊ ಅದಕ್ಕೆ ನಿಜವಾಗ್ಲೂ ಡಿಫ್ರೆನ್ಸ್ ಇದೆಯಾ? ಇಫ್ ಇನ್ ಕೇಸ್ ಇದ್ರೂ ಕೂಡ ಏನೆಲ್ಲ ಡಿಫ್ರೆನ್ಸ್ ಅಂದರೆ ಆಗಲೇ ನಾನು ಹೇಳಿದೆ ಇದ್ರ ಬಗ್ಗೆ, ಪೇಷಂಟಿಗೆ ಹೇಳೋ ಮಟ್ಟಿಗೆ ಅದನ್ನು ನಾವು ಜಾಸ್ತಿ ಹೇರ್ ಸ್ಪ್ಲಿಟ್ ಮಾಡಬೇಕಾಗಿಲ್ಲ. ಆ ವಿಷಯದ ಬಗ್ಗೆ ಜನಸಾಮಾನ್ಯರು ಅದನ್ನು ಒಂದೇ ಅಂತ ಕನ್ಸಿಡರ್ ಮಾಡಲಿ. ಬಟ್ ಇನ್ನೂ ಡೀಟೇಲ್ ಆಗಿ ನೀಶ್ ಆಗಿ ಅದನ್ನು ಹೇಳಬೇಕು ಅಂತಂದರೆ PCOS ಅಂದರೆ ಇಟ್ಸ್ ಅ ಸಿಂಡ್ರೋಮ್ ಅಂತಂದರೆ ಅದರಲ್ಲಿ ನಾವು ಓವರೀಸ್ ಬಗ್ಗೆ ಮಾತ್ರ ಗಮನ ಹರಿಸೋದಿಲ್ಲ, ಅದರಲ್ಲಿ ಬೇರೆ ಪ್ರಾಬ್ಲಮ್ಸ್, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಒಬಿಸಿಟಿ ಇರ್ಬೋದು, ಇದೆಲ್ಲ ಒಂದು ಕಾಂಪ್ಲೆಕ್ಸ್ ಆಫ್ ಪ್ರಾಬ್ಲಮ್ಸ್ ಅಂತ ಸೇರಿಬಿಟ್ಟು ಅದನ್ನು ಒಂದು ಸಮೂಹ ಗ್ರೂಪ್ ಮಾಡಿಕೊಂಡು ಅದನ್ನು ನಾವು PCOS ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಮ್ಯಾಮ್, ಇನ್ನು ಈ ಒಂದು PCOD ಬಗ್ಗೆ ನೀವು ಹೇಳೋದಾದರೆ, ಈಗ ನಮ್ಮಲ್ಲಿ PCOD ಅಂತ ಹೇಗೆ ಗೊತ್ತಾಗುತ್ತೆ? ಬಿಕಾಸ್ ಯಾವುದೆಲ್ಲ ಸಿಂಪ್ಟಮ್ಸ್ ನಮಗೆ ಕಾಣುತ್ತೆ ಅಂತ ಹೇಳೋದಾದ್ರೆ? ಸಿಂಪ್ಟಮ್ಸ್ ಬಂದು ಪೇಷಂಟ್ಸಲ್ಲಿ ಯೂಶ್ವಲಿ ಅದು ಬಂದು ಯಾವ ಏಜಲ್ಲಿ ಬೇಕಾದ್ರೂ ಬರ್ಬೋದು. ಈ ಮೆನ್ಸ್ಟ್ರುವಲ್ ಅಬ್ನಾರ್ಮ್ಯಾಲಿಟಿ ಜಾಸ್ತಿ ಇರುತ್ತೆ. ಅಂದರೆ ಮೇನ್ ಪ್ರಾಬ್ಲಮ್ ಅವರಲ್ಲಿ ಸಿಂಪ್ಟಮ್ಸ್ನಲ್ಲಿ ಪೀರಿಯಡ್ಸ್ ಏನಾಗುತ್ತೆ, ರೆಗ್ಯುಲರ್ ಆಗಲ್ಲ. ಯೂಶ್ವಲಿ 2 ಮಂತ್ಸು 3 ಮಂತ್ಸು ಈ ಥರ ಒಂದು ಸತಿ ಪೀರಿಯಡ್ ಆಗ್ಬೋದು, ಅಥವಾ 45 ಡೇಸು 50 ಡೇಸ್, ಕೆಲವರಿಗಂತೂ ತುಂಬಾ ಮುಂದೋಗುತ್ತೆ. 3 ತಿಂಗಳು 4 ತಿಂಗಳು 6 ತಿಂಗಳಿಗೆ ಪೀರಿಯಡ್ಸ್ ಆಗೋರು ಇರ್ತಾರೆ. ಇನ್ನು ಕೆಲವ್ರಿಗಂತೂ ಮಾತ್ರೆ ತೊಗೊಂಡ್ರೇ ಪೀರಿಯಡ್ಸ್ ಆಗೋದು, ಇಲ್ಲದಿದ್ದರೆ ಪೀರಿಯಡ್ಸೇ ಆಗಲ್ಲ. PCOD ಇರುತ್ತೆ, ಬೇರೆ ಎಲ್ಲ ನಾರ್ಮಲ್ ಇರುತ್ತೆ. PCOD ಅಂತ ಡಯಾಗ್ನೋಸಿಸ್ ಆಗಿರುತ್ತೆ,
ಬಟ್ ಆಕೆಗೆ ಪೀರಿಯಡ್ಸ್ ಬರೋದಿಲ್ಲ, ಮಂತ್ಲಿ ಪೀರಿಯಡ್ಸ್ ಬರಲ್ಲ. ಸೊ ಈ ಪ್ರಾಬ್ಲಮ್ ಕೂಡ ಆಗ್ಬೋದು, ಮಾತ್ರೆ ತೊಗೊಂಡ್ರೆ ಪೀರಿಯಡ್ಸ್ ಬರೋದು. ಸೊ ಆ ಥರ ಪೀರಿಯಡ್ಸ್ ಪ್ರೊಲಾಂಗ್ಡ್ ಸೈಕಲ್ಸ್ ಅಂದರೆ ತುಂಬ ಲೇಟಾಗಿ ಪೀರಿಯಡ್ಸ್ ಆಗೋದು ಒಂದು ಪ್ರಾಬ್ಲಮ್ಮು. ಎರಡನೇದು ಏನಂತಂದರೆ ಅವ್ರಿಗೆ ಪೀರಿಯಡ್ಸ್ ಆದಾಗ ಒಂದು ಸತಿ ಸ್ಟಾರ್ಟ್ ಆಯಿತು ಅಂದರೆ ತುಂಬ ದಿವಸ ಬ್ಲೀಡಿಂಗ್ ಹೋಗೋದು. ಅಂದರೆ 2 ದಿವಸ 3 ದಿವಸಕ್ಕೆ ನಿಲ್ಲೋದೇ ಇಲ್ಲ, ವಾರಕ್ಕೂ ನಿಲ್ಲಲ್ಲ. ಕೆಲವರಿಗಂತೂ 1.5-2 ತಿಂಗಳು ಪೀರಿಯಡ್ಸ್ ಹೋಗ್ತಾ ಇರುತ್ತೆ ಬ್ಲೀಡಿಂಗು. ಯಾಕಂದರೆ ದೇಹದಲ್ಲಿ ಆ ಥರ ಯೂಟ್ರಸ್ ಒಳಗಡೆ ಆ ಥರ ಮಾರ್ಪಾಟಾಗಿರುತ್ತೆ. ಸೊ ಆ ಥರ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಹೋಗೋದು. 2ನೇ ದಿವಸ 3ನೇ ದಿನ ಎಷ್ಟು ಹೋಗ್ತಾ ಇರುತ್ತೋ ಆ ಥರ ಕಂಟಿನ್ಯೂಸ್ ಆಗಿ 40-50 ದಿವಸ ಹೋಗೋದು. ಡಾಕ್ಟ್ರ್ ಸಹಾಯ ಇಲ್ದಿದ್ರೆ ಬ್ಲೀಡಿಂಗ್ ಸ್ಟಾಪ್ ಆಗೋದೇ ಇಲ್ಲ. ಅಥವಾ ಇನ್ನು ಕೆಲವರು ಸ್ವಲ್ಪ ಕಡಿಮೆ ಆಗೋದು ಮತ್ತೆ ಜಾಸ್ತಿ ಆಗೋದು, ನಿಂತಿತ್ತು ಅಂದ್ಕೊಳ್ಳುವಾಗ 2 ದಿವಸಕ್ಕೆ ಮತ್ತೆ ಸ್ಟಾರ್ಟ್ ಆಗೋದು, ಅಥವಾ ಮಧ್ಯ ಸ್ವಲ್ಪ ಸ್ಪಾಟಿಂಗ್ ಆಗೋದು. ಸೊ ಈ ಥರ ಯಾವ ಥರ ಸಿಂಪ್ಟಮ್ಸ್ ಬೇಕಾದರೂ ಇರ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಅದು ಕಾಂಬಿನೇಷನ್ ಆಫ್ ಪ್ರೊಲಾಂಗ್ಡ್ ಸೈಕಲ್ಸ್, ಅಂದರೆ ತುಂಬ ದಿವಸಕ್ಕೊಮ್ಮೆ ಪೀರಿಯಡ್ ಆಗೋದು, ಅಂದರೆ ವರ್ಷಕ್ಕೊಂದು 2-3 ಪೀರಿಯಡ್ ಆಗೋದು ಅಷ್ಟೇ. 3 ತಿಂಗಳು 6 ತಿಂಗಳಿಗೊಮ್ಮೆ ಪೀರಿಯಡ್ ಆಗೋದು, ಪ್ಲಸ್ ಪೀರಿಯಡ್ಸ್ ಆದರೆ ಅದು ನಿಂತ್ಕೊಳ್ಳೋದೇ ಇಲ್ಲ. ಈ ಕಾಂಬಿನೇಷನ್ ಜಾಸ್ತಿ ಕಾಮನ್. PCOS ಅಲ್ಲಿ ಬರುವಂಥ ಪೀರಿಯಡ್ಸಿನ ಸಮಸ್ಯೆಗಳಲ್ಲಿ ಇದು ಜಾಸ್ತಿ ತುಂಬ ಕಾಮನ್ ಆಗಿ ಕಾಣುವಂಥ ವಿಷಯ. ಮ್ಯಾಮ್, ಇನ್ನು ನೀವೇ ಯೂಶ್ವಲಾಗಿ ಹೇಳಿದ್ರಿ ದಟ್ ಯಾವ ಏಜ್ ಗ್ರೂಪಲ್ಲಾದರೂ ಕೂಡ ಈ ಒಂದು PCOD ಕಾಣಿಸಬಹುದು ಅಂತ. ಬಟ್ ಸಾಕಷ್ಟು ಜನ ಹೇಳ್ತಾರೆ ಏನಪ್ಪ ಅಂದರೆ ಮದುವೆ ಆಗಿರೋರಲ್ಲಿ ಇದೊಂದು ಸಮಸ್ಯೆ ಜಾಸ್ತಿ ಕಾಣುತ್ತೆ ಅಂತ. ನಿಜವಾಗ್ಲೂ ಮದುವೆ ಆಗಿರೋರಲ್ಲಿ ಈ ಒಂದು ಸಮಸ್ಯೆ ಜಾಸ್ತಿ ಕಾಣುತ್ತಾ, ಅಥವಾ ವಯಸ್ಸಿನ ನಾರ್ಮಲ್ 18 ಈ ಒಂದು ಏಜಲ್ಲಿ ಕಾಣಿಸುತ್ತಾ ಅಂತ? ಹಾಂ, ಈಗ ನೋಡಿ, ಈ PCOS ಅನ್ನೋದು ಯಾವ ಏಜಲ್ಲಿ ಬೇಕಾದರೂ ಕಾಣಿಸ್ಬೋದು. ಇದು ಮದುವೆ ಆದಮೇಲೆ ಕಾಣಿಸ್ಬೇಕು ಅಂತ ಏನೂ ಇಲ್ಲ. ಅವರು ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಆಗಬೇಕು ಅಥವಾ ಮದುವೆ ಆದಮೇಲೆ ಯಜಮಾನರ ಮನೆಯಲ್ಲಿ ತಂದು ಹಳೆ ಪ್ರಾಬ್ಲಮ್ಸ್ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಡಾಕ್ಟ್ರ್ ಹತ್ರ ಬರ್ತಾರೆ ಎಷ್ಟೊಂದು ಜನ. ಮುಂಚಿಂದನೂ ಪೀರಿಯಡ್ಸ್ 6 ತಿಂಗಳು 8 ತಿಂಗಳಿಗೊಮ್ಮೆ ಆಗ್ತಿರುತ್ತೆ, ಬಟ್ ಮದುವೆ ಆದಮೇಲೆ ಬರ್ತಾರೆ, ಪ್ರೆಗ್ನೆನ್ಸಿ ಆಗಬೇಕು ಅಂತ ಬರ್ತಾರೆ. ಬಟ್ ಈ ಪ್ರಾಬ್ಲಮ್ ಅನ್ನೋದು ಯಾವ ಏಜ್ ಗ್ರೂಪಲ್ಲಿ ಬೇಕಾದರೂ ಬರ್ಬೋದು. ಅಡಾಲಸೆಂಟ್ ಗರ್ಲ್ ಅಂದರೆ 18-19 ವರ್ಷದ ಕಾಲೇಜಿಗೆ ಹೋಗುವ ಹುಡುಗಿಯರಿಂದ ಹಿಡಿದು ಮದುವೆ ಆದಮೇಲೆ ಮಕ್ಕಳಾಗಬೇಕು ಅನ್ನುವಾಗ, ಮಕ್ಕಳಾದ ನಡುವಯಸ್ಸಿನ ಹೆಂಗಸರಲ್ಲಿ, ಈವನ್ ಮೆನೋಪಾಸಿಗೆ ಹತ್ತಿರ ಬಂದಿರುವವರಲ್ಲಿ, ಅಂದರೆ 40 ಏಜು 38 ಏಜು ಈ ಥರದವರಲ್ಲಿ ಕೂಡ, ಅರ್ಥಾತ್ ನಾನೇನು ಹೇಳಕ್ಕೆ ಹೊರಟಿದೆ, ಯಾವ ಏಜ್ ಗ್ರೂಪ್ನಲ್ಲಿ ಕೂಡ ಈ PCOS ಅನ್ನೋದು ಬರ್ಬೋದು. ನಾವು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟು PCOSನ ರಿಲೇಟ್ ಮಾಡ್ತೀವಿ, ಅದರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಮಾತನಾಡ್ತಾ ಇದ್ದೀವಿ ಹೊರತು ಇದು ಯಾವ ಏಜಲ್ಲಿ ಬೇಕಾದರೂ ಕಂಡು ಬರ್ಬೋದು. ಯಾಕಂದರೆ ಇದು ಹಾರ್ಮೋನಿನ ವ್ಯತ್ಯಾಸ ಬಾಡಿನಲ್ಲಿ ಆಗೋದ್ರಿಂದ ಇದು ಯಾವ ಏಜಲ್ಲಿ ಬೇಕಾದ್ರೂ ಈ ಹಾರ್ಮೋನ್ ವ್ಯತ್ಯಾಸ ಆಗ್ಬೋದು ಅವರಲ್ಲಿ. ಒಂದು ಮಾತ್ರ ಇದರಲ್ಲಿ ನಾವು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಈ ಚಿಕ್ಕ ಮಕ್ಕಳು ಅಂದರೆ 13-14 ವರ್ಷಕ್ಕೆ ದೊಡ್ಡವರಾಗ್ತಾರಲ್ಲ ಹೆಣ್ಣು ಮಕ್ಕಳಲ್ಲಿ, ಅವರಲ್ಲಿ ಪೀರಿಯಡ್ಸು ಇರೆಗ್ಯುಲರ್ ಇದ್ದೇ ಇರುತ್ತೆ. ಅಂದರೆ ಅವರ ಬಾಡಿ ಅದಕ್ಕೆ ಇನ್ನೂ ಪೀರಿಯಡ್ಸ್ ಅನ್ನೋ ವಿಷಯಕ್ಕೆ ಇನ್ನೂ ಸೆಟ್ ಆಗಿರಲ್ಲ, ಹಾರ್ಮೋನ್ಸು ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲ್ಲ. ಬಟ್ ಆದರೂ ಕೂಡ ಇವರನ್ನು ನಾವು PCOS ಅಂತ ಲೇಬಲ್ ಮಾಡಲ್ಲ, ಯಾಕಂದರೆ ಇದು ನಾರ್ಮಲ್ ಅನ್ನೋ ವಿಷಯ. ಮೆಜಾರಿಟಿ ಆಫ್ ದೆಮ್ ಯೂಶ್ವಲಿ 2 ವರ್ಷ 3 ವರ್ಷ ಆದಮೇಲೆ, ಲೈಕ್ ಈಗ 13 ವರ್ಷಕ್ಕೆ ದೊಡ್ಡವಳಾದ್ಲು ಅಂತಂದರೆ 15-16 ವರ್ಷಕ್ಕೆ ಯೂಶ್ವಲಿ ಫಸ್ಟ್ PUC ಸೆಕೆಂಡ್ PUC ಬರೋತ್ತಿಗೆ ಸಾಧಾರಣ ಅದು ಕರೆಕ್ಷನ್ ಆಗೋಗ್ಬಿಡುತ್ತೆ. ಅಂದರೆ ತಂತಾನೆ ಬಾಡಿ ಕಲ್ತ್ಕೊಳ್ಳುತ್ತೆ, ಅಡ್ಜಸ್ಟ್ ಆಗುತ್ತೆ. ಅದು ಹೈಪೋಥಲಮೋ ಪಿಟ್ಯೂಟರಿ ಆಕ್ಸಿಸ್ ಅಂತ ಹೇಳ್ತೀವಿ, ಅದು ನೇರ ಆಗುತ್ತೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಹಾರ್ಮೋನ್ ಎಲ್ಲ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗುತ್ತೆ. ಅದು ಹಾರ್ಮೋನಲ್ ಆರ್ಕೆಸ್ಟ್ರಾ ಅಂತ ಏನು ಹೇಳ್ತೀವಿ, ಅದು ಪರ್ಫೆಕ್ಟ್ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಯೂಶ್ವಲಿ ಸರಿ ಹೋಗುತ್ತೆ. ಈ 18 ವರ್ಷ ದಾಟಿದ ಮೇಲೂ, ಅರ್ಥಾತ್ ಪೀರಿಯಡ್ ಸ್ಟಾರ್ಟ್ ಆಗಿ 3-4 ವರ್ಷ ಕಳೆದ ಮೇಲೂ ಕೂಡ ಪೀರಿಯಡ್ಸ್ ಇರೆಗ್ಯುಲರೇ ಆಗ್ತಾ ಇದೆ ಅಂದರೆ ಈ ಥರ ಮುಂದೆ ಹೋಗೋದು, PCOS ಅಲ್ಲಿ ಏನಾಗುತ್ತೆ ಅಂತ ಹೇಳಿದೆ ನೋಡಿ, ಆ ಥರ ತುಂಬ ಮುಂದೆ ಹೋಗೋದು ಪೀರಿಯಡ್ಸ್ ಈ ಥರ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಮಾತ್ರ ಆವಾಗ PCOS ಈಕೆಗಿರಬಹುದೇನೋ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲದೇ ಈ ಅಡಾಲಸೆಂಟ್ ಹುಡುಗಿಯರಲ್ಲಿ ಪೀರಿಯಡ್ಸು 18 ವರ್ಷದ ಮೇಲೆ ಸ್ವಲ್ಪ ಮುಂದೆ ಹೋದರೂ ಕೂಡ 45 ದಿವಸ 35 ದಿವಸಕ್ಕೆ ಆಗಬೇಕಂತ ಇಲ್ಲ, 40-45 ದಿವಸಕ್ಕೂ ಪೀರಿಯಡ್ಸ್ ಬಂದರೆ ಓಕೆ. ಬಟ್ 2-2.5 ತಿಂಗಳಿಗೂ ಪೀರಿಯಡ್ಸ್ ಬಂದಿಲ್ಲ ಅಂತಂದರೆ ಅವರು ಡಾಕ್ಟ್ರನ್ನ ಬಂದು ನೋಡಬೇಕಾಗತ್ತೆ. 2.5 ಮಂತ್ಸ್ ಈಸ್ ಹೈ ಟೈಮ್, ವೆಯ್ಟ್ ಮಾಡಿ. ಜೊತೆಗೆ ಈ ಅಡಾಲಸೆಂಟ್ ಹುಡುಗಿಯರು ಅಂದರೆ ಚಿಕ್ಕ ಮಕ್ಕಳಲ್ಲಿ 4 ವರ್ಷ ಕಳೆದ ಮೇಲೂ ಕೂಡ ಪೀರಿಯಡ್ಸ್ ಇರೆಗ್ಯುಲರ್ ಇತ್ತು ಅಂದರೆ ಅವರಲ್ಲಿ PCOS ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯೂಶ್ವಲಿ ಪೀರಿಯಡ್ ಸ್ಟಾರ್ಟ್ ಆಗಿ ಅಂದರೆ ದೊಡ್ಡವಳಾಗಿ 3-4 ವರ್ಷ ಇರ್ರೆಗ್ಯುಲರ್ ಇರುವಂಥದ್ದು ಪೀರಿಯಡ್ಸು ಸರ್ವೇ ಸಾಮಾನ್ಯ, ಆ್ಯಂಡ್ ದ್ಯಾಟ್ ಈಸ್ ನಾರ್ಮಲ್. 4 ವರ್ಷ ಕಳೆದ ಮೇಲೂ ಸ್ಟಾರ್ಟ್ ಆಗಿ 17-18 ವರ್ಷದ ವಯಸ್ಸಿನ ಯುವತಿ ಆದ ಮೇಲೆ ಕೂಡ ಪೀರಿಯಡ್ಸ್ ಇರೆಗ್ಯುಲರ್ ಇತ್ತು ಅಂತಂದರೆ PCOD ಅಂತ ಕನ್ಸಿಡರ್ ಮಾಡ್ಬೋದು. ಬಟ್
ನಾನಾಗಲೇ ಹೇಳಿದ ಹಾಗೆ PCOD ಅಥವಾ PCOS ಅನ್ನೋದು ಯಾವ ಏಜ್ ಗ್ರೂಪ್ನಲ್ಲಿ ಕೂಡ ಬರ್ಬೋದು. ಈ ಅಡಾಲಸೆಂಟ್ ಗರ್ಲ್ಸಲ್ಲಿ ನಮಗೆ ಮೆನ್ಸ್ಟ್ರುವಲ್ ಕರೆಕ್ಷನ್ ಮಾತ್ರ ಬೇಕಾಗಿರುತ್ತೆ, ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಮಾತ್ರ ನಾವು ಸರಿ ಮಾಡಬೇಕು. ಈವನ್ ಏಜ್ 40-45 ದಾಟಿದವರಲ್ಲಿ ನಮಗೆ ಬರೀ ಪೀರಿಯಡ್ಸ್ ಪ್ರಾಬ್ಲಮ್ ಸರಿ ಮಾಡಬೇಕಷ್ಟೇ ಹೊರತು ಬೇರೆ ಸಮಸ್ಯೆಗಳ ಬಗ್ಗೆ ಅವರು ಅಷ್ಟು ಗಮನ ಹರಿಸೋದಿಲ್ಲ. ಬೇರೆ ಈ ಪ್ರೆಗ್ನೆನ್ಸಿ ಆಗಬೇಕು ಅನ್ನೋರಲ್ಲಿ ನಾವು ಹಾರ್ಮೋನ್ ಸ್ಟಡೀಸು, ನಮಗೆ ಎಗ್ ಕರೆಕ್ಟಾಗಿ ರಿಲೀಸ್ ಆಗಬೇಕು, ಪ್ರೆಗ್ನೆನ್ಸಿ ಆಗಬೇಕು ಅನ್ನೋ ಆ್ಯಂಗಲಿಂದ ನಾವು ಅವರನ್ನು ಈ ಸಮಯದಲ್ಲಿ, ಯಾಕಂದರೆ ಅವ್ರು ಬಂದಿರೋದೇ ಆ ಪ್ರಾಬ್ಲಮ್ಗೆ, ನಾವು ಆ ದೃಷ್ಟಿಯಿಂದ ಅವ್ರನ್ನ ನೋಡಬೇಕಾಗತ್ತೆ. ಮ್ಯಾಮ್ ಇನ್ನೊಂದು ಕಾಮನ್ ಆಗಿ ಏನು ಹೇಳ್ಬೇಕಪ್ಪ ಅಂದರೆ, ಯೂಶ್ವಲಾಗಿ ಒಂದು ಹುಡುಗಿನ ನೋಡಿದ ತಕ್ಷಣ ಓಕೆ ಫೈನ್ ದಪ್ಪಗಿದ್ದಾರೆ ಅಂದರೆ PCOD ಪ್ರಾಬ್ಲಮ್ ಇರುತ್ತೆ ಅಥವಾ PCOS ಪ್ರಾಬ್ಲಮ್ ಇರುತ್ತೆ, ಈ ಥರದೊಂದು ಆಲ್ಮೋಸ್ಟ್ ಥಾಟ್ ಬಂದ್ಬಿಟ್ಟಿರುತ್ತೆ ಕಾಮನ್ ಆಗಿ. ಸೊ ನಿಜವಾಗ್ಲೂ ದಪ್ಪಗಿರೋರ ಹತ್ರ ಮಾತ್ರ ಈ ಥರದ ಒಂದು PCOD ಪ್ರಾಬ್ಲಮ್ ಇರುತ್ತಾ, ಅಥವಾ ಯೂಶ್ವಲಾಗಿ ಎಲ್ಲ ಲೈಕ್ ವೇಟ್ ಏನು ಮ್ಯಾಟರ್ ಆಗಲ್ವಾ ಈ ಒಂದು ಪ್ರಾಬ್ಲಮ್ಗೆ ಅಂತ? ಹೌದು, ನೀವು ಹೇಳಿದ್ದು ಕರೆಕ್ಟು. ಪೇಷಂಟ್ಸ್ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಅವರೇ ರಿಪೋರ್ಟ್ಸ್ ತೊಗೊಂಡು ನನಗೆ PCOS ಇದೆ, ಯಾಕಂದರೆ ನನಗೆ ಇತ್ತೀಚೆಗೆ ವೇಟ್ ಗೇನ್ ಆಯಿತು, ಜಾಸ್ತಿ ಆಗ್ತಾ ಹೋಯಿತು, ಡಾಕ್ಟರ್ ಹತ್ರ ಹೋದೆ ಅಥವಾ ಸ್ಕ್ಯಾನ್ ಮಾಡಿಸಿದೆ, ನನಗೆ PCOD ಇದೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ವೇಟ್ ಗೇನ್ ಅಂದರೆ ದಪ್ಪಕ್ಕಿರೋ ಹುಡುಗಿಯರಲ್ಲಿ ಜಾಸ್ತಿ ಜನಕ್ಕೆ PCOD ಇರುತ್ತೆ. ಬಟ್ PCOD ಸಣ್ಣಗೆ ಅಂದರೆ ತೆಳ್ಳಗಿರೋ ಹುಡುಗಿಯರಲ್ಲಿ ಕೂಡ ಇರ್ಬೋದು. ಅಂದರೆ PCODನಲ್ಲಿ 2 ಗ್ರೂಪ್ ಹೇಳ್ತೀವಿ ನಾವು, ಒಂದು ಒಬೀಸ್ PCOS, ಎರಡನೇದು ಲೀನ್ PCOS ಅಂತ. ಒಬೀಸ್ ಇರುವವರು ಕೂಡ PCOS ಇರ್ಬೋದು, ಅವರ ಸಂಖ್ಯೆ ಜಾಸ್ತಿ. ಲೀನ್ PCOS ಅಂತ ಹೇಳ್ತೀವಿ, ಅಂದರೆ ತುಂಬ ತೆಳ್ಳಗಿರ್ತಾರೆ, ಅವ್ರಿಗೂ PCOS ಇರುತ್ತೆ. ಸೊ ಸ್ಕ್ಯಾನ್ ಮಾಡಿದಾಗ, ಬೇರೆ ಟೆಸ್ಟ್ ಮಾಡಿದಾಗ PCOS ಅಂತ ಬರುತ್ತೆ, ತುಂಬ ಸಣ್ಣಗಿರ್ತಾರೆ. ಸೊ PCOS ದಪ್ಪಗಿರೋರಲ್ಲೇ ಬರೋದು, ಸಣ್ಣಗಿರೋರಲ್ಲಿ ಬರಲ್ಲ ಅಂತ ಇಲ್ಲ. ಬಟ್ ದಪ್ಪಗಿರೋರಲ್ಲಿ ಸಣ್ಣಗಿರೋರಿಗಿಂತ PCOS ಚಾನ್ಸ್ ಜಾಸ್ತಿ. ಜೊತೆಗೆ ದಪ್ಪಗಿರೋರು ವೆಯ್ಟ್ ರಿಡ್ಯೂಸ್ ಮಾಡಿಕೊಂಡ್ರು ಅಂತಂದರೆ PCOS ಕರೆಕ್ಷನ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ. ಅಂದರೆ ಸೈಕಲ್ಸಿಗೆ 6 ತಿಂಗಳು 8 ತಿಂಗಳು ಆಗೋರು ಆಟೋಮೆಟಿಕ್ 2-2.5 ಮಂತ್ಸ್ಗೆ ಪೀರಿಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ 2.5 ಮಂತ್ಸ್ಗೆ ಪೀರಿಯಡ್ಸ್ ಬರ್ತಿರೋರಿಗೆ ಆಟೋಮೆಟಿಕ್ಕಾಗಿ 1-1.5 ತಿಂಗಳಿಗೇ ಪೀರಿಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ವ್ಯತ್ಯಾಸ ಆಗುತ್ತೆ. ಮುಂಚೊಬ್ರು ಕಾಲರ್ ಇದ್ದಾರೆ ಮ್ಯಾಮ್. ಓಕೆ, ಹಲೋ 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 ನಮಸ್ತೆ, ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ. ಏನು ಕೇಳಬೇಕಾಗಿತ್ತು? ಡಾಕ್ಟರ್ ಇದ್ದರೆ ಅವ್ರ ಹತ್ರ ಮಾತನಾಡಿ. ನೀವು ಹೇಳಿ ಚಂದ್ರಶೇಖರ್. ಮೇಡಮ್ ಏನಿಲ್ಲ, ನಮ್ಮ ಮಿಸ್ಸಸ್ ಅವ್ರಿಗೆ ಹಾಂ ಮಕ್ಕಳಾಗಿದೆ, 2 ಮಕ್ಕಳಾಗಿದೆ. ಹಾಂ ಮಕ್ಕಳಾಗಿ ಸೊ 3-4 ಇಯರ್ಸ್ ಆಗಿದೆ. ಹಾಂ ಸೊ ಬಟ್ ಈಗ ಅವ್ರಿಗೆ ವೈಟ್ ಬ್ಲೀಡಿಂಗ್ ಆಗ್ತಾ ಇದೆ. ಹಾಂ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇರೋದು? ಹೌದು. ಹಾಂ, ಅದ್ರ ಜೊತೆಯಲ್ಲಿ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವರು ಒಂದು ಸ್ಕ್ಯಾನ್ ಹೇಳಿದ್ರು. ಹಾಂ, ಆ ಸ್ಕ್ಯಾನ್ ಮಾಡಿಸಿದಾಗ ಗಂಟುಗಳಿದೆ ಅಂತ ಹೇಳಿ ಕಂಡು ಬಂದಿದೆ. ಎಲ್ಲಿ ಗಂಟಿದೆ? ಗರ್ಭಕೋಶದಲ್ಲಿ. ಹಾಂ. ಸೊ ಬಟ್ ಆ ಗಂಟುಗಳು ಏನಕ್ಕೆ ಬರ್ತದೆ ಅಂತ ಪರ್ಟಿಕ್ಯುಲರ್ ಆಗಿ ನಮಗೆ ಡಾಕ್ಟರ್ ಸಲಹೆಯನ್ನು ಕೊಡ್ತಾ ಇಲ್ಲ. ಹಾಂ. ಸೊ ಬಟ್ ಅದು ನನಗೆ ಗೊತ್ತಾಗಬೇಕು. ಸರಿ, ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರಶೇಖರ್. ಇದರಲ್ಲಿ 2 ವಿಷಯ. ಒಂದು, ನಿಮ್ಮ ಮಿಸ್ಸಸ್ಸಿಗೆ ಏಜ್ ಎಷ್ಟಿದೆ? ಒಂದು 35 ಇರ್ಬೋದಾ? 2 ಮಕ್ಕಳಾಗಿದೆ ಅಂದರೆ? ಹಲೋ ಹಲೋ, ವಾಯ್ಸ್ ಕೇಳಿಸ್ತಾ ಇದೆಯಾ? ಮೇ ಬಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಈ ಮೂಲಕ ನೀವು ಅಟ್ಲೀಸ್ಟ್ ಹೇಳಿದ್ರೆ, ನೋಡ್ತಾ ಇದ್ರೆ ಆಯಿತು. ಅವರ ಮಿಸ್ಸಸ್ಸಿಗೆ ಏಜ್ ನಡು ವಯಸ್ಸಿನವ್ರು ಇರ್ಬೋದು, ಬಟ್ ಇವರಿಗೆ ಪೀರಿಯಡ್ಸ್ದು ಅಲ್ಲ, ಪ್ರೆಗ್ನೆನ್ಸಿದು ಇಶ್ಯೂ ಇಲ್ಲ. ಅವ್ರಿಗೆ 2 ಮಕ್ಕಳು ಆಲ್ರೆಡಿ ಇದೆ. ಅವರ ಪ್ರಾಬ್ಲಮ್ ಏನು ಅಂತಂದರೆ, ಅವ್ರು ಹೇಳ್ತಿರೋದು ಸ್ಕ್ಯಾನ್ ಮಾಡಿದಾಗ ಗರ್ಭಕೋಶದಲ್ಲಿ ಗಂಟಿದೆ ಅಂತ. ಇದು PCOS ಅಲ್ಲ. PCOS ಅಂದರೆ ಇದು ಮೇಯ್ನಾಗಿ ಓವರಿ, ಅಂದರೆ ಗರ್ಭಕೋಶದ ಪಕ್ಕದಲ್ಲಿರುವಂಥ ಅಂಡಾಶಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ಸೊ ಇವರು ಕೇಳ್ತಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ವಿಷಯ. ಅವ್ರು ಹೇಳ್ತಿರೋದು ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಅನಿಸುತ್ತೆ ನನಗೆ, ಯಾಕೆಂದರೆ ಗರ್ಭಕೋಶದಲ್ಲಿ ಗಂಟಿದೆ ಅಂತ ಅವ್ರು ಹೇಳ್ತಾ ಇರೋದು. ಗಂಟುಗಳು ತುಂಬ ಚಿಕ್ಕದಿದ್ದು, ಅಂದರೆ ಸ್ಮಾಲ್ ಅವರೆಕಾಯಿ ಗಾತ್ರ ಇದೆ ಅಥವಾ ಇನ್ನೂ ಚಿಕ್ಕದು, ಒಂದು ಕಡಲೆ ಬೀಜದಷ್ಟಿದೆ ಅಂತಂದರೆ, ಜೊತೆಗೆ ಏನು ಸಿಮ್ಟಮ್ಸ್ ಇಲ್ಲ, ನಿಮ್ಮ ಮಿಸ್ಸಸ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದಾರೆ ಅಂದರೆ ಸ್ಕ್ಯಾನ್ ನೀವು ಒಂದು 6 ತಿಂಗಳಿಗೋ ಅಥವಾ ವರ್ಷಕ್ಕೂ ಮಾಡಿದ್ರೆ ಸಾಕು. ಸ್ಕ್ಯಾನ್ ಮಾಡಿಕೊಂಡು ಆ ಫೈಬ್ರಾಯ್ಡ್ಗಳು ಚಿಕ್ಕದೇ ಇದೆ ಅಂತಲೇ
ನೋಡ್ಕೋಬೇಕು. ಬಟ್ ಫೈಬ್ರಾಯ್ಡ್ಗಳು ದಪ್ಪ ಆಲ್ರೆಡಿ ಇದ್ದರೆ ಅಥವಾ ನೀವು ಸ್ಕ್ಯಾನ್ ಮತ್ತೆ ಮತ್ತೆ ಮಾಡಿದಾಗ ಫೈಬ್ರಾಯ್ಡ್ಗಳು ಅತಿ ವೇಗವಾಗಿ ಬೆಳೀತಾ ಇದ್ದಾವೆ, ತುಂಬ ದಪ್ಪ ಆಗ್ತಿದೆ, ಈ ಮಂತ್ 2 ಸೆಂಟಿಮೀಟ್ರ್ ಇದೆ ಫೈಬ್ರಾಯ್ಡು, 6 ಮಂತ್ಸ್ ಬಿಟ್ಟು ಮಾಡಿದಾಗಲೇ 4-5 ಸೆಂಟಿಮೀಟ್ರ್ ದಾಟೆ ಹೋಗಿಬಿಟ್ಟಿದೆ ಫೈಬ್ರಾಯ್ಡ್, ಅಥವಾ ಅದರಿಂದಾಗಿ ಸಿಮ್ಟಮ್ಸ್ ತುಂಬ ಜಾಸ್ತಿ ಇದೆ ನಿಮ್ಮ ಮಿಸ್ಸಸ್ಗೆ ಫೈಬ್ರಾಯ್ಡಿಂದ, ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ ಬರುತ್ತೆ, ತುಂಬ ಬ್ಲೀಡಿಂಗ್ ಹೋಗ್ತಾ ಇದೆ, ಆದರೆ ನಿಂತ್ಕೊಳ್ಳೋದೇ ಇಲ್ಲ ಬ್ಲೀಡಿಂಗು, ಕ್ಲಾಟ್ಸ್ ಹೋಗ್ತಾ ಇದೆ, ಜೊತೆಗೆ ಬೇರೆ ಯೂರಿನ್ ಪ್ರಾಬ್ಲಮ್ ಫೈಬ್ರಾಯ್ಡಿಂದನೂ ಆಗುತ್ತೆ, ಸೊ ಬ್ಯಾಕ್ ಏಕ್ ಇದೆ, ಈ ಥರ ಎಲ್ಲ ಸಿಮ್ಟಮ್ಸ್ ಜಾಸ್ತಿ ಇತ್ತು ಅಂತಂದರೆ ಈ 3 ಕಾರಣಕ್ಕೆ. ಒಂದು, ಆಲ್ರೆಡಿ ಫೈಬ್ರಾಯ್ಡ್ ತುಂಬ ದಪ್ಪ ಇದ್ದರೆ, ಎರಡನೇದ್ದು ಪದೇ ಪದೇ ಮತ್ತೆ ಮತ್ತೆ 1 year 6 months ಬಿಟ್ಟು ಸ್ಕ್ಯಾನ್ ಮಾಡಿದಾಗ ಆವಾಗ ಅತಿ ವೇಗವಾಗಿ ಬೆಳೀತಾ ಇದೆ ಅಂದರೆ, ಮೂರನೇದ್ದು ಪೀರಿಯಡ್ ಸಿಮ್ಟಮು ಅಥವಾ ಫೈಬ್ರಾಯ್ಡಿಗೆ ಸಂಬಂಧಪಟ್ಟ 108 ಸಿಮ್ಟಮ್ಸ್ ಇದೆ ಅಂದರೆ ಫೈಬ್ರಾಯ್ಡ್ ತೆಗೆಸ್ಕೊಬೇಕಾಗತ್ತೆ. ಈ 3 ಹೊರತಾಗಿ ತುಂಬ ಚಿಕ್ಕ ಫೈಬ್ರಾಯ್ಡ್ ಇದೆ, ಬರೀ ಸ್ಕ್ಯಾನ್ ಮಾಡಿದಾಗಷ್ಟೇ ಗೊತ್ತಾಗಿರೋದು, ಬೇರೆ ಏನೂ ಸಿಮ್ಟಮ್ಸ್ ಇಲ್ಲ, ಆರಾಮಾಗಿದ್ದಾರೆ ಅಂದರೆ ಜಸ್ಟ್ ಒಬ್ಸರ್ವ್ ಮಾಡಬೇಕು. ಆ ಫೈಬ್ರಾಯ್ಡ್ಗಳನ್ನ ತೆಗೆಯೋ ಅವಶ್ಯಕತೆ ಇಲ್ಲ, ಎಲ್ಲ ಫೈಬ್ರಾಯ್ಡ್ಗಳನ್ನು ತೆಗೆಯೋ ಅವಶ್ಯಕತೆ ಇಲ್ಲ. ಮಿಸ್ಟರ್ ಚಂದ್ರಶೇಖರ್, ಇಫ್ ಇನ್ ಕೇಸ್ ನೀವು ಕರೆ ಕಟ್ಟಾಗಿ ಬೈ ಮಿಸ್ ಆಗಿ ಬಟ್ ಸ್ಟಿಲ್ ಕಾರ್ಯಕ್ರಮ ನೋಡ್ತಾ ಇದ್ರೆ ಈ ಮೂಲಕ ನಿಮಗೆ ಒಂದು ಆನ್ಸರ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ನೀವು ಕೂಡ ವೀಕ್ಷಕರೇ ಏನಾದರೂ ಈ ಒಂದು ಸಂಬಂಧಪಟ್ಟಂತೆ ಪ್ರೆಗ್ನೆನ್ಸಿ ಕುರಿತಾಗಿ, ಪೀರಿಯಡ್ಸ್ ಕುರಿತಾಗಿ ನಿಮ್ಮಲ್ಲಿ ಯಾವುದಾದ್ರೂ ಕೆಲವೊಂದು ಕ್ವಶನ್ಸ್ ಇದ್ದರೆ ಅಥವಾ ಕೆಲವೊಂದು ಪರಿಹಾರ ಬೇಕಾಗಿದ್ದರೆ ನೀವು ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ನೇರವಾಗಿ ಡಾಕ್ಟರ್ ಜೊತೆ ನೀವು ಮಾತನಾಡ್ಬೋದು. ನಾವಿನ್ನು ಪ್ರೆಗ್ನೆನ್ಸಿ ಬಗ್ಗೆ PCOD ಬಗ್ಗೆ ಮಾತನಾಡ್ತಾ ಇದ್ವಿ, ಯಾಕಾಗಿ ವೇಟ್ ಗೇನ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಮ್ಯಾಮ್ ನೀವು. ಹಾಂ, ಅದೇ ವೇಟ್ ಗೇನ್, ಈ ಒಬೀಸ್ ಪೇಷಂಟ್ಸು ವೇಟ್ ಗೇನ್ ಆಗಿರುವಂಥವರಲ್ಲಿ, ಒಬಿಸಿಟಿ ಇರುವವರಲ್ಲಿ PCOD ಸಾಧ್ಯತೆಗಳು ಲೀನ್ PCOS ಅಂದರೆ ಸಣ್ಣಕ್ಕಿದ್ದಾರೆ, ತುಂಬ ಸಣ್ಣಕ್ಕಿದ್ದಾರೆ ಅಂಥವರಲ್ಲಿ ಕೂಡ PCOS ಬರ್ಬೋದು. ಲೀನ್ PCOS ಇರುವವರಿಗಿಂತ ಒಬೀಸ್ನ ಇರುವವರು PCOS ಇರುವ ಚಾನ್ಸ್ ಜಾಸ್ತಿ. ಬಟ್ ಅಗೇನ್ ಒಬೀಸ್ ಇರೋರು ಅರ್ಥಾತ್ ದಪ್ಪಗಿರೋರು ವೆಯ್ಟ್ ರಿಡ್ಯೂಸ್ ಮಾಡಿದ್ರೆ ಅರೌಂಡ್ 10 to 15% ವೆಯ್ಟ್ ಕಡಿಮೆ ಮಾಡಿದರೆ, ಒಂದು ಅಟ್ಲೀಸ್ಟ್ 5 to 10 kgs ವೆಯ್ಟ್ ಕಡಿಮೆ ಮಾಡಿದರೆ ಅವರ PCOS ಪ್ರಾಬ್ಲಮ್ಸ್ ಕೂಡ ಮಚ್ ಬೆಟರ್ ಆಗುತ್ತೆ. ಹಾರ್ಮೋನ್ಸ್ ಎಲ್ಲ ಯಥಾಸ್ಥಿತಿಗೆ ಮರಳುತ್ತವೆ, ಮುಂಚಿನ ಥರನೇ ಆಗುತ್ತೆ ಬಾಡಿ. ಪೀರಿಯಡ್ಸ್ ಯಾವಾಗೂ ಆಗ್ತಿದ್ದು 6 months 1 year ಆಗ್ತಿದ್ದಿದ್ದು ಪೀರಿಯಡ್ಸು ಅಟ್ಲೀಸ್ಟ್ 2 months 3 monthsಗೊಮ್ಮೆ ಆದರೂ ಬರುತ್ತೆ. 1 month ಆಗ್ತಿದ್ದಿದ್ದು ಬ್ಲೀಡಿಂಗ್ ಅಟ್ಲೀಸ್ಟ್ 15 daysಗಾದರೂ ನಿಂತೋಗುತ್ತೆ. ಸೊ ಡೆಫಿನೆಟ್ಲಿ ದರ್ ಈಸ್ ಇಂಪ್ರೂವ್ಮೆಂಟ್ ಇನ್ PCOS ಕಂಡೀಷನ್. ಈ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸು ಎಲ್ಲ ಇಂಪ್ರೂವ್ ಆಗುತ್ತೆ ಯಾವಾಗ ಅವರು ವೆಯ್ಟನ್ನು ಅವರು ಕಡಿಮೆ ಮಾಡಿಕೊಂಡಾಗ. ಮ್ಯಾಮ್ ಇನ್ನು ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾದಂತಹ PCOD ಪ್ರಾಬ್ಲಮ್ಗಳು ಹುಟ್ಟುತ್ತೆ ಅಂತ, ಬಟ್ ಅದನ್ನು ನೀವು ಯಾವ ಥರ ಪತ್ತೆ ಮಾಡ್ತೀರಾ? ಇಂಥವ್ರಿಗೆ ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತ ಯಾವೊಂದು ಚಿಕಿತ್ಸೆಗಳ ಮೂಲಕ ಅಥವಾ ಯಾವೊಂದು ಟ್ರೀಟ್ಮೆಂಟ್ಗಳ ಮೂಲಕ ನೀವು ಪತ್ತೆ ಮಾಡ್ತೀರಾ ಅಂತ ಟೆಸ್ಟ್ಗಳ ಮೂಲಕ? ಆಗಲೇ ಹೇಳಿದೆ PCOS ಯಾವ ಏಜ್ ಗ್ರೂಪಲ್ಲಿ ಬೇಕಾದರೂ ಬರ್ಬೋದು ಅಂತ. ಸೊ ನಾವು ಇದೇ ಏಜ್ ಗ್ರೂಪಲ್ಲಿ ಬಂದರೂ ಇವ್ರಿಗೆ PCOS ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ, ಫಸ್ಟು ಅವ್ರದ್ದು ಹಿಸ್ಟ್ರಿ, ಅದೇ ಹೇಳಿದೆ ನೋಡಿ, ಮೆನ್ಸ್ಟ್ರುವಲ್ ಸಿಮ್ಟಮ್ಸ್ ಅಂದರೆ ಪೀರಿಯಡ್ಸ್ ಇರೆಗ್ಯುಲರ್ ಇರುತ್ತೆ, ತುಂಬ ದಿವಸಕ್ಕೊಮ್ಮೆ ಬರುತ್ತೆ, ವಿರಳವಾಗಿ ಬರುತ್ತೆ, ಆದರೆ ಬ್ಲೀಡಿಂಗ್ ತುಂಬ ಹೋಗುತ್ತೆ, ಜೊತೆಗೆ ಈ ಥರ ಬ್ಲೀಡಿಂಗ್ ಆದಾಗ ಪೇಯ್ನ್ ಇರೋದಿಲ್ಲ. ಮೋಸ್ಟ್ ಆಫ್ ದ ಗರ್ಲ್ಸ್, ಎಸ್ಪೆಷಲಿ ಗರ್ಲ್ಸು ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಅಂತ ಹೇಳ್ತಾರೆ. PCODಯಿಂದ ಬರುವಾಗ, ಪೀರಿಯಡ್ಸ್ ಬರುವಾಗ ವಿರಳವಾಗಿ ಬರುತ್ತೆ, ತುಂಬ ದಿವಸ ಹೋಗುತ್ತೆ, ಜೊತೆಗೆ ಪೇಯ್ನ್ ಇರಲ್ಲ. ಅನೋವ್ಯುಲೇಟರಿ ಬ್ಲೀಡಿಂಗ್ ಅಂತೀವಿ, ಯಾಕಂದರೆ ಇದರಲ್ಲಿ ಎಗ್ ರಿಲೀಸ್ ಆಗಲ್ಲ ಅವ್ರಿಗೆ. ಸುಮ್ಮನೆ ಪೀರಿಯಡ್ಸ್ ಆಗುತ್ತೆ ಹೊರತು ಮಂತ್ಲಿ ಕರೆಕ್ಟಾಗಿ ಎಗ್ ರಿಲೀಸ್ ಆಗಲ್ಲ, ಅದಕ್ಕೋಸ್ಕರನೇ ಅವ್ರಿಗೆ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಸಿಮ್ಟಮ್ಸ್ನಲ್ಲಿ ಇದು ಒಂದು. ಎರಡನೇದು, ಅವ್ರನ್ನ ಪರೀಕ್ಷೆ ಮಾಡ್ತೀವಿ ನಾವು. ಪರೀಕ್ಷೆ ಮಾಡಿದಾಗ ನಮಗೆ ಒಂದೇ ಮೋಸ್ಟ್ ಆಫ್ ದ ಟೈಮ್ ಸ್ಥೂಲಕಾಯರಾಗಿರ್ತಾರೆ, ಅಂದರೆ ವೇಟ್ ಜಾಸ್ತಿ ಇರುತ್ತೆ, ಒಬೀಸ್ ಇರ್ತಾರೆ, ದಪ್ಪಗಿರ್ತಾರೆ. ಇನ್ನೂ ಕೆಲವು ಸಿಮ್ಟಮ್ಸ್ ಇರುತ್ತೆ. ಏನು ಸಿಮ್ಟಮ್ಸ್ ಅಂತಂದರೆ, ಕೆಲವರಿಗೆ ಇಲ್ಲೆಲ್ಲ ಬೇಡದ ಕಡೆಯಲ್ಲಿ ಹೇರ್ ಗ್ರೋತ್ ಇರುತ್ತೆ, ಇಲ್ಲಿರುತ್ತೆ, ಈ ಚಿನ್ನ ಹತ್ರ ಇರುತ್ತೆ, ಈ ಮೀಸೆ ಬರೋ ಭಾಗದಲ್ಲಿ ಹೇರ್ ಗ್ರೋತ್ ಇರುತ್ತೆ, ತೊಡೆ ಮೇಲೆ, ಹೊಟ್ಟೆ ಮೇಲೆ, ಎದೆ ಮಧ್ಯ ಅಥವಾ ಕೈ ಕಾಲುಗಳಲ್ಲಿ ಎಲ್ಲ ಬೇಡದ ಹೇರ್ ಗ್ರೋತು, ಬೇಡದಂತಹ ಕೂದಲು ಉತ್ಪಾದನೆ ಆಗುತ್ತೆ. ಇದೆಲ್ಲ ಹಾರ್ಮೋನ್ ವ್ಯತ್ಯಾಸದಿಂದ ಆಗೋದು. ಮೂರನೇದ್ದು, ಪಿಂಪಲ್ಸ್ ಎಷ್ಟೊಂದು ಬರುತ್ತೆ, ಮುಖದಲ್ಲೆಲ್ಲ ಪಿಂಪಲ್ಸು, ಹಣೆಯಲ್ಲಿ, ಬೆನ್ನಲ್ಲಿ, ಕತ್ತಲ್ಲಿ ಪಿಂಪಲ್ಸ್ ಬರುತ್ತೆ. ಇನ್ನು ಕೆಲವರಿಗೆ ಕೂದಲು ಉದುರುತ್ತೆ, ಕೂದಲು ಕಡಿಮೆ ಆಗುತ್ತೆ, ಎದುರುಗಡೆ ಇಲ್ಲಿ ಭಾಗ ಕಡಿಮೆ ಆಗ್ಬೋದು ಅಥವಾ ಇಲ್ಲಿ ಭಾಗ ಕಡಿಮೆ ಆಗ್ಬೋದು. ಸೊ ಮೇಲ್ ಟೈಪ್ ಆಫ್ ಬಾಲ್ಡ್ನೆಸ್ ಅಂತೀವಿ, ಎಸ್ಪೆಷಲಿ ಇದು ಕೂದಲು ಹಿಂದಕ್ಕೆ ಹೋಗೋದಕ್ಕೆ. ಸೊ ಅದು ಬರ್ಬೋದು. ಇನ್ನು ಕೆಲವರಿಗೆ ಕಪ್ಪಾಗೋದು, ಮುಖ ಎಲ್ಲ ಸರಿಗಿರುತ್ತೆ, ಫೋಲ್ಡ್ಸ್ ಜಾಗದಲ್ಲಿ
ಈ ಕತ್ತಿನ ಜಾಗದಲ್ಲಿ, ಹೊಟ್ಟೆ ಹತ್ರ, ಬೆನ್ನ ಹತ್ರ, ತೊಡೆ ಭಾಗದಲ್ಲಿ, ಎಸ್ಪೆಷಲಿ ಈ ಕತ್ತತ್ರ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತೀವಿ. ಸೊ ಈ ಜಾಗ ಎಲ್ಲ ಕಪ್ಪಾಗೋದು. ಬಾಡಿ ಬೇರೆ ಕಡೆ ಎಲ್ಲ ಬೆಳ್ಳಗೆ ಇರ್ತಾರೆ, ನಾರ್ಮಲ್ ಇರ್ತಾರೆ, ಪರ್ಟಿಕ್ಯುಲರ್ ಪ್ಯಾಚಸ್ ಆಫ್ ಒಂಥರ ಬ್ಲ್ಯಾಕ್ ಡಿಸ್ಕಲರೇಷನ್ ಆಗೋದು. ಸೊ ಇದನ್ನು ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತೀವಿ. ಸೊ ಈ ಎಲ್ಲದು ಅವರ ಸಿಂಪ್ಟಮ್ಸ್ ಬೇರೆ ಆಯಿತು. ಇವೆಲ್ಲ ಸೈನ್ಸ್ ಅಂದರೆ ಆ ಹುಡುಗಿ ನಮ್ಮ ಕ್ಲಿನಿಕ್ಗೆ ನಡ್ಕೊಂಡು ಬಂದಾಗ ಇವೆಲ್ಲವನ್ನು ಅಬ್ಸರ್ವ್ ಮಾಡ್ತೀವಿ ನಾವು. ಇದು ಎರಡನೇದು. ಮೂರನೇದು, ನಾವು ಇನ್ವೆಸ್ಟಿಗೇಷನ್ ಅಂದರೆ ಬ್ಲಡ್ ಟೆಸ್ಟಿನ ಸಹಾಯ ತಗೊಳ್ತೀವಿ. ಬ್ಲಡ್ ಟೆಸ್ಟಲ್ಲಿ ಏನು ಮಾಡ್ತೀವಿ, ಈ IVFಗೆ ಬಂದವರಲ್ಲಿ FSH LH ಏನು ಟೆಸ್ಟ್ ಮಾಡ್ತೀವಿ. LH ಅನ್ನೋ ಅಂಶ ಜಾಸ್ತಿ ಇರುತ್ತೆ, FSHಗಿಂತ LH ಅಂಶ ಜಾಸ್ತಿ ಇರುತ್ತೆ. ಜೊತೆಗೆ ಆ AMH ಅಂತ ನಾನು ಹೇಳ್ತಾನೆ ಬಂದಿದ್ದೀನಿ, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅನ್ನೋವಂಥದ್ದು, ಅದು ಫರ್ಟಿಲಿಟಿ ಎಷ್ಟಿದೆ ಅಂತ ಹೇಳುತ್ತೆ. ಆ ಹಾರ್ಮೋನ್ ಜಾಸ್ತಿ ಇರುತ್ತೆ. PCOS ಅನ್ನೋ ಪೇಷಂಟಲ್ಲಿ ಆ ಫಾಲಿಕಲ್ಸ್ ಜಾಸ್ತಿ ಇದೆ ಅಂತ ಫಸ್ಟಲ್ಲೇ ಹೇಳಿದೆ ನಿಮಗೆ ನಾನು. ಸೊ ನಂಬರ್ ಆಫ್ ಫಾಲಿಕಲ್ಸ್ ಜಾಸ್ತಿ ಆದ ಹಾಗೆ ಆ AMH ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನೂ ಒಂದು ವಿಚಾರ, ಸ್ಕ್ಯಾನ್ ಮಾಡ್ತೀವಿ ಅವ್ರಿಗೆ. ಸ್ಕ್ಯಾನ್ ಮಾಡಿದಾಗ ಗರ್ಭಕೋಶದ ಒಳಗಿನ ಲೇಯರ್ ತುಂಬ ದಪ್ಪ ಫಾರ್ಮ್ ಆಗಿರುತ್ತೆ. ಜೊತೆಗೆ ಓವರೀಸ್ನಲ್ಲಿ ಟಿಪಿಕಲ್ ಪಾಲಿಸಿಸ್ಟಿಕ್ ಒವೇರಿಯನ್ ಪಿಕ್ಚರ್ ಇರುತ್ತೆ. ನಿಮ್ಗಾಗಲೇ ಹೇಳಿದೆ ಮಲ್ಟಿಪಲ್ ಫಾಲಿಕಲ್ಸ್ ಒಂಥರ ಬಲೆ ಥರ ಇರುತ್ತೆ ಅದು. ಅಂದರೆ ಅದರಲ್ಲಿ ಓವರಿಯನ್ ಟಿಶ್ಯೂಗಿಂತ ಆ ಫಾಲಿಕಲ್ಲೇ ಜಾಸ್ತಿ ಇರುತ್ತೆ, ತುಂಬಿರುತ್ತೆ, ಸ್ಟಡ್ಡೆಡ್ ವಿತ್ ದ ಫಾಲಿಕಲ್ಸ್. ಎಸ್ಪೆಷಲಿ ಕೆಲವರಲ್ಲಿ ಪೆರಿಫೆರಿನಲ್ಲಿ ಅದು ಫಾಲಿಕಲ್ ಸೆಟ್ಲಾಗಿರುತ್ತೆ, ಸೆಂಟ್ರಲ್ ಇರೋದಿಲ್ಲ, ಓವರಿಯ ಔಟ್ಸೈಡ್ ಭಾಗದಲ್ಲಿ ಅಂದರೆ ಜಸ್ಟ್ ಬಿಲೋ ದ ಕಾರ್ಟೆಕ್ಸ್ ಅದು ಫಾರ್ಮ್ ಆಗಿರುತ್ತೆ. ಇನ್ನು ಇದಲ್ಲದೇ ಇನ್ನು ಕೆಲವರಲ್ಲಿ ಶುಗರ್ ಇರ್ಬೋದು, ಈ ಥರದ್ರಲ್ಲಿ BP ಬರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಸೊ ಇವಿಷ್ಟು ಏನು ಫಸ್ಟ್ ಸಿಂಪ್ಟಮ್ಮು, ಎರಡನೇದು ಆಕೆಯನ್ನು ಪರೀಕ್ಷೆ ಮಾಡಿದಾಗ, ಮೂರನೇದು ತಪಾಸಣೆ ಮಾಡಿ ಬ್ಲಡ್ ಟೆಸ್ಟ್ಗಳು ಮಾಡಿದಾಗ, ನಾಲ್ಕನೇದು ಸ್ಕ್ಯಾನಿಂಗ್ ಮಾಡಿದಾಗ, ಇವೆಲ್ಲನೂ ನಮಗೆ PCOD ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಇದೆಲ್ಲ ರಿಪೋರ್ಟ್ಸ್ ಇದ್ದಾಗ ನಾವು ಆಕೆನ PCOD ಅಂತ ಲೇಬಲ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಒಂದು ಸ್ಕ್ಯಾನ್ ಮಾಡಿದಾಗಲೇ ಗೊತ್ತಾಗುತ್ತೆ, ಓ ಇದು PCOD ಅಂತ. ದ ಟಿಪಿಕಲ್ ಪಿಕ್ಚರ್ ಆಫ್ ದ ಓವರಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಏನು ಕಾಣುತ್ತೆ ಅದು ನಮಗೆ ಆರಾಮಾಗಿ ಕಣ್ಣು ಮುಂದೆ ದಿಟ್ಟಿಸಿ ನೋಡ್ತಾ ಹೇಳುತ್ತೆ ಇದು ಪಾಲಿಸಿಸ್ಟಿಕ್ ಓವರಿ ಅಂತ. ಸೊ ಹೀಗೆ ನಾವು ಒಂದಲ್ಲ ಒಂದು ಥರದಲ್ಲಿ ಆಕೆ PCOS ಇದೆಯಾ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ತೀವಿ. ಮ್ಯಾಮ್, ಇನ್ನು PCOD ಕುರಿತಾಗಿ ಸ್ವಲ್ಪ ಸಿಂಪ್ಟಮ್ಸ್ನ ನೀವು ಹೇಳಿದ್ರಿ. ಇಫ್ ಇನ್ ಕೇಸ್ ಈ ಥರ ಒಂದು PCOD ಪ್ರಾಬ್ಲಮ್ ಇದ್ದರೆ ಮುಂದೆ ಫ್ಯೂಚರಲ್ಲಿ ಬೇರೆ ಏನಾದರೂ ಸಮಸ್ಯೆ ಆಗುತ್ತಾ ಆರೋಗ್ಯದಲ್ಲಿ ಅಂತ? ಬಿಕಾಸ್ ತುಂಬ ಜನ ಅನ್ಕೋತಾರೆ ಥೈರಾಯ್ಡ್ ಬರ್ಬೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಉಂಟಾಗುತ್ತಾ ನಿಜವಾಗ್ಲೂ ಅಂತ? ಹಾಂ, ಸಿಂಪ್ಟಮ್ಸ್ ಅಲ್ಲ, PCOD ಇರೋರಲ್ಲಿ ಮುಂದೆ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗುವ ಚಾನ್ಸ್ಗಳು ಜಾಸ್ತಿ. ಥೈರಾಯ್ಡ್ಗೂ PCOSಗೂ ಸಂಬಂಧ ಇಲ್ಲ, ಬಟ್ ಬೇರೆ ಪ್ರಾಬ್ಲಮ್ಸ್. ಒಂದು ಆಗಲೇ ಹೇಳಿದಾಗೆ 40% ಜನ ಆಫ್ PCOD ಸಫರ್ ಫ್ರಮ್ ಇನ್ಫರ್ಟಿಲಿಟಿ, ಅಂದರೆ ಬಂಜೆತನಕ್ಕೆ ಇದು ಒಂದು ಕಾರಣ PCOS ಅನ್ನೋದು. ಸೊ ಒಂದು ಮುಂದೆ ಆಗುವಂಥ ಪ್ರಾಬ್ಲಮ್ಮು ಬಂಜೆತನ. ಇನ್ನೂ ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ. ಏನು ಅಂತಂದರೆ ಅವರಿಗೆ ಇಮೋಷನಲ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ PCOS ಇರೋರಲ್ಲಿ. ಯಾಕಂದರೆ ಅವರಿಗೆ ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇರಲ್ಲ, ಯಾವೊಂದು ಕೆಲಸನೂ ಮಾಡೋಕ್ಕಾಗಲ್ಲ, ಅನ್ಪ್ರಿಡಿಕ್ಟಬಲ್ ಪೀರಿಯಡ್ಸ್ ಇರುತ್ತೆ. ಎಕ್ಸಾಂಪಲ್, ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಇನ್ನೆಲ್ಲ ಹೋಗಬೇಕು ಅಂತಂದರೆ 2 ತಿಂಗಳಾಯಿತು, 2.25 ತಿಂಗಳಾಯಿತು, ಅದು ಮುಗಿಸ್ಕೊಂಡು ಹೋಗೋಣ ಅಂತಂದರೆ ಅದು ಬರ್ತಾನೆ ಇರೋದಿಲ್ಲ ಪೀರಿಯಡು. ಪ್ರತಿ ಸತಿ ಟ್ಯಾಬ್ಲೆಟ್ ತೊಗೊಂಡು ಪೀರಿಯಡ್ಸ್ ಬರಬೇಕಾದಂತಹ ಸಂದರ್ಭ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಪೀರಿಯಡ್ಸ್ ಆದರೆ ನಿಲ್ಲೋದೇ ಇಲ್ಲ ಅನ್ನುವಂಥ ಪ್ರಾಬ್ಲಮ್ಮು. ಪ್ರತಿ ಸತಿ ಪೀರಿಯಡ್ಸ್ ಆಗಿ ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೋಸ್ಕರನೇ ಡಾಕ್ಟರ್ ಹತ್ರ ಹೋಗಬೇಕು. ಸೊ ಇದೆಲ್ಲದರಿಂದ ಅವರಿಗೆ ಇಮೋಷನಲಿ ಚಾಲೆಂಜ್ಡ್ ಆಗಿಬಿಡ್ತಾರೆ. ಯಾಕೆಂದರೆ ಇದು ನೋಡಿ, ಒಂದು 4 ದಿವಸದ ವಿಷಯ ಅಲ್ಲ, ಲೈಫ್ ಲಾಂಗ್, ಅಟ್ಲೀಸ್ಟ್ ಮೆನೋಪಾಸ್ ಆಗುವ ತನಕ ಅವ್ರ ಜೊತೆ ಬರುವಂಥ ವಿಷಯ. ಎಸ್ಪೆಷಲಿ ಕಾಲೇಜ್ ಗರ್ಲ್ಸ್ಗೆ ಈ ಥರ ಪ್ಯಾಡ್ಸ್ ಚೇಂಜ್ ಮಾಡೋದು, ಅನ್ಶೆಡ್ಯೂಲ್ಡ್ ಪೀರಿಯಡ್ಸ್ ಎಕ್ಸಾಮ್ ಟೈಮಲ್ಲೇ ಬಂದುಬಿಡೋದು, ಹೆವಿ ಬ್ಲೀಡಿಂಗ್ ಎಕ್ಸಾಮ್ ಟೈಮ್, ಇವೆಲ್ಲ ಕಿರಿಕಿರಿ ಆಗಿಬಿಡುತ್ತೆ ಮನಸ್ಸಿಗೆ. ಸೊ ಇಮೋಷನಲಿ ಪ್ರಾಬ್ಲಮ್ ಆಗುತ್ತೆ. ಎರಡನೇ ಪ್ರಾಬ್ಲಮ್ ಇವ್ರಿಗಾಗುವಂಥದ್ದು. ಮೂರನೇದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಮೆಟಬಾಲಿಕ್ ಸಿಂಡ್ರೋಮ್ ಆಗಲೇ ಹೇಳಿದೆ, PCOS ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂದರೆ ಇಟ್ಸ್ ಅ ಕ್ಲಸ್ಟರ್ ಆಫ್ ಪ್ರಾಬ್ಲಮ್ಗಳ ಸಮೂಹ, ವೃಂದ. ಅಂದರೆ ಏನಾಗುತ್ತೆ ಅಂದರೆ ಡಯಾಬಿಟಿಸ್ ಬರ್ಬೋದು, ಕೊಲೆಸ್ಟ್ರಾಲ್ ಬರ್ಬೋದು, ಅಥವಾ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಒಬಿಸಿಟಿ. ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಕೊಲೆಸ್ಟ್ರಾಲು, ಬೊಜ್ಜುತನ, ಈ 4 ಕೂಡ ಈ PCOS ಪೇಷಂಟಲ್ಲಿ ಬರುವಂಥ ಚಾನ್ಸ್ ಜಾಸ್ತಿ. ಇನ್ಫರ್ಟಿಲಿಟಿ ಅಲ್ಲದೆ, ಅರ್ಥಾತ್ ಬಂಜೆತನ ಅಲ್ಲದೆ, ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಡಯಾಬಿಟಿಸು, ಹೈಪರ್ ಟೆನ್ಷನು ಅದಲ್ಲದೆ, ಇಮೋಷನಲ್ ಪ್ರಾಬ್ಲಮ್ಸ್ ಅಲ್ಲದೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಇವರಲ್ಲಿ ಮೈಗ್ರೇನ್ ಹೆಡೇಕ್ ಜಾಸ್ತಿ ಅಂತೆ.
PCOS ಪೇಷಂಟ್ ಇರೋರಲ್ಲಿ ಮೈಗ್ರೇನ್ ಹೆಡೇಕ್ ಜಾಸ್ತಿ ಅಂತೆ. ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಲಿಸ್ಟ್ ಕ್ಲೋಸ್ ಮಾಡೋದಕ್ಕೆ ಮುಂಚೆ ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ. ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರು ಈ PCOS ಪೇಷಂಟ್ಸಲ್ಲಿ ಜಾಸ್ತಿ ಬರುತ್ತೆ, ಸಂಭವ ಜಾಸ್ತಿ. ಯಾಕಂದರೆ ಈ PCOSಲ್ಲಿ ಒಂದು ಪರ್ಟಿಕ್ಯುಲರ್ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಆ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಬಾಡಿನಲ್ಲಿ. ಸೊ ಆ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಯೂಟ್ರಸ್ನ ಒಳಗಡೆಯ ಲೇಯರ್, ಎಂಡೋಮೆಟ್ರಿಯಮ್ ಅಂತ ಹೇಳ್ತಾನೆ ಬಂದಿದ್ದೀನಿ, ಆ ಲೇಯರು ಜಾಸ್ತಿ ಫಾರ್ಮ್ ಆಗುತ್ತೆ. ಆ ಲೇಯರ್ ಜಾಸ್ತಿ ಫಾರ್ಮ್ ಆಗೋದಕ್ಕೋಸ್ಕರನೇ ಆಕೆಗೆ ಪೀರಿಯಡ್ಸ್ ಆದರೆ ಸಿಕ್ಕಾಪಟ್ಟೆ ದಿನಗಳಷ್ಟು ಬ್ಲೀಡಿಂಗ್ ಹೋಗೋದು, ಆದರೆ ನಿಲ್ಲೋದೇ ಇಲ್ಲ, ಕ್ಲಾಟ್ಸು ನಿಲ್ಲುತ್ತಾ ಇದೆ ಅನ್ನೋ ಲಕ್ಷಣಗಳೇ ತೋರಲ್ಲ. ಸೊ ಈ ಥರ ನಡೀತಾ ಇರುತ್ತೆ. ಇದು ಬಿಕಾಸ್ ಆಫ್ ದ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ, ಅರ್ಥಾತ್ ಎಂಡೋಮೆಟ್ರಿಯಮ್ ಅರ್ಥಾತ್ ಯೂಟ್ರಸ್ನ ಒಳಪದರದ ಜಾಸ್ತಿ ಗ್ರೋತ್, ಜಾಸ್ತಿ ಬೆಳವಣಿಗೆ ಆಗೋದು ಬಿಕಾಸ್ ಆಫ್ ದ ಈಸ್ಟ್ರೋಜನ್ ಹಾರ್ಮೋನ್. ಈ ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು PCOSನಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಅವರಿಗೆ ಬೇರೆ ಕ್ಯಾನ್ಸರ್ ಬರುವಂತಹ ಸಂಭವ ಜಾಸ್ತಿ. ಅದರಲ್ಲಿ ಒಂದು ಕ್ಯಾನ್ಸರ್ ಎಸ್ಪೆಷಲಿ ಟಾರ್ಗೆಟ್ ಆರ್ಗನ್ ಬಂದು ಎಂಡೋಮೆಟ್ರಿಯಮ್ ಅರ್ಥಾತ್ ಗರ್ಭಕೋಶದ ಒಳಪದರದ ಕ್ಯಾನ್ಸರು ಇವರಲ್ಲಿ ಚಾನ್ಸ್ ಜಾಸ್ತಿ. ಅದಕ್ಕೆ ನನ್ನ ಎಲ್ಲ ಪೇಷಂಟ್ಸಿಗೂ ನಾನು ಹೇಳ್ತೀನಿ, ಅವ್ರು ಪ್ರೆಗ್ನೆನ್ಸಿ ಬೇಕು ಅಂತ ಬರಲಿ, ಸಣ್ಣ ಮಕ್ಕಳಲ್ಲೇ ಬರಲಿ, ಈವನ್ ಒಂದು ಪೀರಿಯಡ್ಸ್ದು ಫ್ಯಾಮಿಲಿ ಎಲ್ಲ ಮುಗಿಸ್ಕೊಂಡೇ ಬರಲಿ, ಅರ್ಥಾತ್ ಟ್ಯೂಬೆಕ್ಟಮಿ ಆಗಿನೇ ಬರಲಿ, ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ, ನೀವು ಪೀರಿಯಡ್ಸ್ ಬಂದಾಗ ಬರಲಿ, ಆರಾಮಾಗಿರ್ತೀನಿ ಅಲ್ಲಿ ತನಕ, ಅದು ಬಂದ್ರೇ ನನಗೆ ರಗಳೆ ಅಂತ ಅದನ್ನು ತಳ್ಳಬೇಡಿ. ನೀವು ಏನೇ ಆದರೂ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು 2 to 2.5 ಮಂತ್ಸಿಗೆ ಒಂದು ಸತಿ ಆದರೂ ಕೂಡ ಪೀರಿಯಡ್ಸ್ ಆಗೋ ಥರ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ. ಅವರಿಗೆ ಪೀರಿಯಡ್ಸು ಮ್ಯಾಕ್ಸಿಮಮ್ 2.5, ಯಾರಿಗೇ ಆಗಲಿ ಎನಿ ಏಜ್ ಗ್ರೂಪ್ 2.5 ಮಂತ್ಸಿಗೆ ಒಂದು ಸರಿ, 2.5 ತಿಂಗಳಿಗೆ 70-80 ದಿನಕ್ಕಾದರೂ ಒಂದು ಸತಿ ಪೀರಿಯಡ್ಸ್ ಬರಲೇಬೇಕು. ಯಾಕಂದರೆ ಆ ಪೀರಿಯಡ್ಸ್ ಬಂತು ಅಂದರೆ ಈ ಎಂಡೋಮೆಟ್ರಿಯಮ್ ಅಂದರೆ ಯೂಟ್ರಸ್ನ ಒಳಗಡೆ ಲೇಯರ್ ಏನು ತುಂಬ ಜಾಸ್ತಿ ಆಗಿ ಫಾರ್ಮ್ ಆಗಿರುತ್ತೋ ಆ ಲೇಯರ್ ಪೀರಿಯಡ್ಸ್ ಆಗ್ತಿದ್ದಂಗೆ ಬಿದ್ದು ಹೋಗಿಬಿಡುತ್ತೆ, ಕಳಚಿ ಹೋಗುತ್ತೆ. ಅದು ಕಳಚಿ ಹೋಗಬೇಕು, ಹಳೇದೆಲ್ಲ ಕಳಚಿ ಹೋಗಬೇಕು, ಅದು ಒಳಗಡೆ ಶೇಖರಣೆ ಆಗಬಾರ್ದು. ಅದು ಈ ಥರ ಎಂಡೋಮೆಟ್ರಿಯಮ್, ಹಳೆ ಎಂಡೋಮೆಟ್ರಿಯಮ್ಮು ಒಳಗಡೆ ಜಮೆ ಆದರೆ, ಅಂದರೆ ದಪ್ಪ ಆಗ್ತಾ ಹೋಯಿತು, ತಿಕ್ಕಾಗ್ತಾ ಹೋಯಿತು ಅಂತಂದರೆ ಅಂತಹ ಎಂಡೋಮೆಟ್ರಿಯಮಲ್ಲಿ ಸೆಲ್ಗಳ ಚೇಂಜ್ ಆಗುತ್ತೆ, ಜೀವಕೋಶಗಳಲ್ಲಿ ಪರಿವರ್ತನೆ ಆಗಿಬಿಟ್ಟು ಕ್ಯಾನ್ಸರ್ ಆಗುವಂಥ ಚಾನ್ಸ್ ಜಾಸ್ತಿ. ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ಈ ಪ್ರಾಕ್ಟಿಕಲ್ ಟಿಪ್ಪನ್ನು ಮಾತ್ರ ಖಂಡಿತ ಸ್ವೀಕರಿಸಿ. ಏನಂದರೆ 2 to 2.5 ಮಂತ್ಸ್, 2.5 ತಿಂಗಳಿಗೊಮ್ಮೆ ಆದರೂ ಪೀರಿಯಡ್ಸ್ ಬರಬೇಕು ಅನ್ನೋದನ್ನು ನೀವು ಮಾತ್ರೆ ತೊಗೊಂಡು ಮಾಡಿಕೊಂಡ್ರೂ ಪರವಾಗಿಲ್ಲ. ಅಯ್ಯೋ ಯಾರಿಗೆ ಬೇಕು, ರಗಳೆ, ಇವಾಗ ಎಕ್ಸಾಮ್ ಇದೆ, ಜಾಬ್ಗೆ ಹೋಗಬೇಕು, ಪೀರಿಯಡ್ಸ್ ಬಂದರೆ ನಿಲ್ಲೋದೇ ಇಲ್ಲ, ಅದನ್ನು ಯಾಕೆ ನಾನೇ ಮೈ ಮೇಲೆ ಎಳ್ಕೊಬೇಕು, ಆದಾಗಲಿ 1 ವರ್ಷಕ್ಕಾಗಲಿ ಅಂತ ಬಿಡಬೇಡಿ. ದ್ಯಾಟ್ ಈಸ್ ನಾಟ್ ಗುಡ್. ಸೊ ನೀವು ಮಾತ್ರೆ ತೊಗೊಂಡಾದರೂ ಪೀರಿಯಡ್ಸ್ ಬರ್ಸ್ಕೊಳ್ಳೇಬೇಕು. ಇನ್ನೊಂದು ವಿಷಯ, ತುಂಬ ಜನ ಪೇಷಂಟ್ ಕೇಳ್ತಾರೆ, ಮಾತ್ರೆ ಈ ಥರ ನೀವು ಹೇಳ್ತೀರಾ 2-2.5 ಮಂತ್ಸಿಗೆ ಪೀರಿಯಡ್ಸ್ ಬರದೇ ಹೋದರೆ ಮಾತ್ರೆ ತಗೋ, ಬಲವಂತವಾಗಿ ತೊಗೊಂಡು ಪೀರಿಯಡ್ಸ್ ಬರ್ಸ್ಕೊ ಅಂತ ಹೇಳ್ತಿರಲ್ಲ. ನನಗೆ ಪ್ರತಿ ಸತಿನೂ ಅದೇ ಥರ ಮಾತ್ರೆಗಳು ಬೇಕಾಗುತ್ತೆ, ಅದರಿಂದ ನನಗೆ ಟ್ಯಾಬ್ಲೆಟಿಂದ ಅಡಿಕ್ಷನ್ ಆಗುತ್ತೆ, ಟ್ಯಾಬ್ಲೆಟ್ ತೊಗೊಂಡೇ ಪೀರಿಯಡ್ಸ್ ಆಗೋದು ನನಗೆ ರೂಢಿ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಇಲ್ಲ, ಇದು IVFಗಿಂತ ಔಟ್ಸೈಡ್ ವಿಷಯ ನಾನು ಮಾತಾಡ್ತಿರೋದು. ಬಟ್ ನೀವು ಕೇಳಿದ್ದಕ್ಕೋಸ್ಕರ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದ್ರಿಂದ ಇದನ್ನು ಬೇರೆ ಜನರಿಗೂ ಉಪಕಾರ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅದರಿಂದ ಮಾತ್ರ ತೊಗೊಂಡ್ರೆ ನಿಮ್ಗೆ ಅಡಿಕ್ಷನ್ ಆಗಲ್ಲ. ನಿಮ್ಮ PCOS ಪ್ರಾಬ್ಲಮ್ಗೋಸ್ಕರ ನೀವು ಮಾತ್ರ ತೊಗೊಳ್ತಾ ಇದ್ದೀರಾ. ನೀವು ನಿಮ್ಮ ವೇಟು, ಡಯಟು, ಎಕ್ಸಸೈಸು ನೀವು ಕರೆಕ್ಷನ್ ಮಾಡಿಕೊಂಡ್ರೆ ಡಾಕ್ಟ್ರ್ ಸಹಾಯನೂ ನಿಮಗೆ ಬೇಡ. 2-2.5 ಮಂತ್ಸಿಗೆ ಮಾತ್ರೆಯ ಸಹಾಯವೂ ಇಲ್ಲದೆ ನಿಮಗೆ ಪೀರಿಯಡ್ಸ್ ಬರುವಂತಹ ಸಾಧ್ಯತೆಗಳು ನಿಮ್ಮಲ್ಲೇ ಜಾಸ್ತಿ ಇದೆ. ನೀವು ಆ ಥರ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು. ಕಾಂಪ್ಲಿಕೇಶನ್ ಬರೆದಿರೋ ಥರ ನೀವು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕೇ ಹೊರತು ಮಾತ್ರೆನೂ ಅವಾಯ್ಡ್ ಮಾಡೋದ್ರಿಂದ ನಿಮಗೇನು ಉಪಯೋಗ ಇಲ್ಲ, ನಿಮಗೆ ತೊಂದರೆಗಳೇ ಜಾಸ್ತಿ. ಜೊತೆಗೆ ಮಾತ್ರೆ ತೊಗೊಂಡಾಕ್ಷಣ ನಿಮಗೆ ಅದಕ್ಕೆ ಅಡಿಕ್ಷನ್ ಆಗುತ್ತೆ ಅನ್ನೋದಕ್ಕೆ ಮೀನಿಂಗ್ ಇಲ್ಲ. ಮ್ಯಾಮ್, ಇನ್ನು ನೀವೇ ಹೇಳ್ತಾ ಇದ್ದೀರಿ ದಟ್ PCOD ಅಥವಾ PCOS ಪ್ರಾಬ್ಲಮ್ಸ್ ಇದ್ದರೆ ಆಲ್ಮೋಸ್ಟ್ 40% ಅಷ್ಟು ಬಂಜೆತನ ಕಾಡುತ್ತೆ ಅಂತ. ಸೊ ಇಫ್ ಇನ್ ಕೇಸ್ ಈ ಥರದೊಂದು ಸಮಸ್ಯೆ ಉಂಟಾದರೆ ನೆಕ್ಸ್ಟ್ ಅದಕ್ಕೆ ಚಿಕಿತ್ಸೆ ಇದೆಯಾ ಅಂತ? ಬಿಕಾಸ್ ನೀವು ಹೇಳೋ ಥರ IVF ಆಗಿರ್ಬೋದು ಅಥವಾ IUI ಆಗಿರ್ಬೋದು, ಇದರಿಂದ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅಂತ? ಹೌದು, ಖಂಡಿತ ಸಾಧ್ಯ ಇದೆ. ಯಾಕಂದರೆ PCOS ಪೇಷಂಟ್ಸೇ ಆಗಿರ್ಬೋದು ಅವರು, ಬಟ್ ಅವರಿಗೂ ಕೂಡ ಮಕ್ಕಳಾಗಬೇಕು ಅನ್ನೋ ಇಚ್ಛೆ ಇರೋದ್ರಿಂದ ಅವ್ರು ನಮ್ಮ ಹತ್ರ ಬರ್ತಾರೆ. ಇವರಿಗೆ ನೀವು ಹೇಳಿದ ಹಾಗೆ IUI ಟ್ರೀಟ್ಮೆಂಟು ಕೊಡ್ತೀವಿ,
IVF ಟ್ರೀಟ್ಮೆಂಟು ಕೊಡ್ತೀವಿ. IUI ಟ್ರೀಟ್ಮೆಂಟೇ ಫಸ್ಟ್ ಇವ್ರಿಗೆ ಕೊಡೋದು. ಬೇರೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಅಂತಲೇ ಕನ್ಸಿಡರ್ ಮಾಡಿ ನಾನು ಮಾತನಾಡ್ತಾ ಇದ್ದೀನಿ. ಅದಕ್ಕೆ ಬೇರೆ ತೊಂದರೆಗಳನ್ನ ಅಟ್ಯಾಚ್ ಮಾಡಿ ಮಾತಾಡೋದಾದರೆ ವಿಷಯ ಬೇರೆ ಕಡೆ ತಿರುಗುತ್ತೆ. PCOS ಅನ್ನೋದ್ರ ಬಗ್ಗೆ ಮಾತ್ರ ಮಾತನಾಡ್ತಾ ಇರೋದ್ರಿಂದ ಅವ್ರಿಗೆ IUIಯಿಂದ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಿ. IUIಯಲ್ಲಿ ಏನು ಮಾಡ್ತೀವಿ, ಸ್ಟಿಮ್ಯುಲೇಟ್ ಮಾಡ್ತೀವಲ್ಲ ಆವಾಗ ಇಂಜೆಕ್ಷನ್ ಕೊಡ್ತೀವಿ. ಬಟ್ ಈ PCOS ಅನ್ನೋರಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಕೆಲವರಲ್ಲಿ PCOS ಇರೋರಲ್ಲಿ ಆ ಓವರೀಸ್ ಬಿಕಮ್ ಸೋ ರೆಸಿಸ್ಟೆಂಟ್. ಅಂದರೆ ನಾವು ಎಷ್ಟು ಮಾತ್ರೆ ಕೊಟ್ಟರು, ಎಷ್ಟು ಇಂಜೆಕ್ಷನ್ ಕೊಟ್ಟರು ಬಾಡಿ ಕೇಳೋದೇ ಇಲ್ಲ, ಏನೂ ಮಾಡೇ ಇಲ್ಲ, ಅಂದರೆ ನಾವು ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಅನ್ನೋ ಥರ ಒಂಥರ ಜಮ್ ಅಂತ ಇರುತ್ತೆ. ಓವರೀಸ್ ಆರ್ ಸ್ಲೀಪಿಂಗ್ ಅನ್ನೋ ಥರ. ನಮ್ಮ ಮೆಡಿಸಿನ್ಗೆ ಯೂಶ್ವಲಿ ನಾವು ಇಂಜೆಕ್ಷನ್ಸು ಮಾತ್ರೆ ಕೊಟ್ಟಾಗ ಓವರೀಸಲ್ಲಿ ಫಾಲಿಕಲ್ಸ್ ಸ್ಟಿಮ್ಯುಲೇಟ್ ಆಗಿ ಫಾಲಿಕಲ್ಸ್ ದಪ್ಪ ಆಗಿ ಎಗ್ ಡೆವಲಪ್ ಆಗುತ್ತೆ. ಅದು ನಾರ್ಮಲ್ ಫಿಸಿಯಾಲಜಿ, ಅದನ್ನು ಹೇಳ್ತಾನೆ ಬಂದಿದ್ದೀನಿ. ಬಟ್ ಈ PCOS ಅನ್ನೋರಲ್ಲಿ ಆ ಥರ ಫಾಲಿಕಲ್ಸ್ ಡೆವಲಪ್ ಆಗೋದೇ ಇಲ್ಲ. ತುಂಬ ಫಾಲಿಕಲ್ಸ್ ಇರುತ್ತೆ, ಅಂದರೆ ಮರದಲ್ಲಿ ತುಂಬ ಕಾಯಿದೆ ಬಟ್ ಒಂದು ಹಣ್ಣಾಗ್ತಿಲ್ಲ ಅಂದಂಗೆ. ತುಂಬ ಫಾಲಿಕಲ್ಸ್ ಇದೆ, ಒಂದು ದೊಡ್ಡದಾಗ್ತಿಲ್ಲ, ಒಂದು ಅರಳ್ತಾ ಇಲ್ಲ, ಒಂದು ಬಲಿತಾ ಇಲ್ಲ, ನಮಗೆ ಬೇಕಾದ ಕ್ವಾಲಿಟಿ ಎಗ್ ಕೊಡ್ತಾ ಇಲ್ಲ. ಸೊ ಹೀಗೆ ಓವರೀಸ್ ತುಂಬ ರೆಸಿಸ್ಟೆಂಟ್ ಆಗಿರ್ತವೆ. ಇದು ಒಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅವರಲ್ಲಿ ಅಂದರೆ, ನಾವು ಇದು IUI ಬಗ್ಗೆ ನಾನು ಹೇಳ್ತಾ ಇರೋದು. ಇನ್ನೊಂದು ಪ್ರಾಬ್ಲಮ್ಮು, ನಾವು ಇಂಜೆಕ್ಷನು 10 ದಿವಸ, ಯೂಶ್ವಲಿ 10 to 12 ಡೇಸ್ ಮೇಲೆ ನಾವು ಇಂಜೆಕ್ಷನ್ ಕೊಡೋಕ್ಕೆ ಹೋಗಲ್ಲ. IUIಯಲ್ಲಿ 12 ಅಲ್ಲ 25 ದಿವಸ ಆದರೂ ಅವ್ರದ್ದು ಓವರೀಸ್ ಕೇಳೇ ಇರಲ್ಲ. ನೋಡಿ ನಮ್ಮ ಮಾತು, ಸಡನ್ನಾಗಿ ಎಲ್ಲ ಫಾಲಿಕಲ್ಸ್ ಒಟ್ಟಿಗೆ ಬಂದುಬಿಡ್ತವೆ, ಅಂದರೆ ಒಂಥರ ಎಲ್ಲ ಒಟ್ಟಿಗೆ ಅರಳಿಬಿಡ್ತವೆ. ದ್ಯಾಟ್ ಈಸ್ ವೆರಿ ಡೇಂಜರಸ್. ಆ ಥರ ಆದಾಗ ಆಕೆಗೆ ಅದು ಪ್ರಾಣಕ್ಕೆ ಕೂಡ ತೊಂದರೆ ಆಗ್ಬೋದು. ಬಿಕಾಸ್ ಓವರೀಸ್ ಆರ್ ಓವರ್ ಸ್ಟಿಮ್ಯುಲೇಟೆಡ್. ಸೊ ಈ ಥರ ಆಗೋ ಚಾನ್ಸ್ ಇರ್ತದೆ. ಒಂದೇ ಆಲ್ ಆರ್ ನನ್ ಅಂತೀವಿ, ಅಂದರೆ ಎಲ್ಲ ಫಾಲಿಕಲ್ಸು ಬಂದುಬಿಡೋದು ಅಥವಾ ಒಂದು ಫಾಲಿಕಲ್ಸು ಬಂದಿಲ್ಲ. ಒಂಥರ ತಂತಿ ಮೇಲೆ ನಡೆದಂಗೆ ಈ ವಿಷಯ. ಜಾಸ್ತಿ ಇಂಜೆಕ್ಷನ್ ಕೊಟ್ಟರೆ ಫಾಲಿಕಲ್ ಜಾಸ್ತಿ ಬರ್ಬೋದು, ಒಂಚೂರು ಇಂಜೆಕ್ಷನ್ ಕಡಿಮೆ ಮಾಡಿದೆ ಅಂದರೆ ಆ ಫಾಲಿಕಲ್ಸ್ ನಮ್ಮ ಮಾತು ಕೇಳದೇ ಇರ್ಬೋದು. ಸೊ PCOS ಪ್ಲಸ್ IUI ಅನ್ನೋದು ಬಹಳ ಟ್ರಿಕ್ಕಿ ವಿಷಯ ಇವರಿಗೆ ಟ್ರೀಟ್ಮೆಂಟ್ ಕೊಡೋದು. ಇನ್ನೂ ಒಂದು ಪ್ರಾಬ್ಲಮ್ ಆಗುತ್ತೆ IUIಯಲ್ಲಿ, ಏನಂದರೆ ಡಿಸ್ಕಾರ್ಡೆಂಟ್ ಫಾಲಿಕಲ್ಸ್ ಅಂತೀವಿ. ಅಂದರೆ 4 ಫಾಲಿಕಲ್ಸು ತುಂಬ ಮುಂದೆ ಓಡ್ತಿರ್ತವೆ ರೇಸಲ್ಲಿ, ಇನ್ನು 4 ಫಾಲಿಕಲ್ಸು ತುಂಬ ಹಿಂದೆ ಇರ್ತವೆ. ಅವು ಇವು ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದು 3 IUIಯಲ್ಲಿ ಆಗುವಂಥ ಪ್ರಾಬ್ಲಮ್ ಇವರಿಗೆ. ಅಫ್ಕೋರ್ಸ್ IUIಯಲ್ಲೂ ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟು PCOSಯಿಂದ ಪ್ರೆಗ್ನೆನ್ಸಿ ಮಾಡ್ತೀವಿ. IVFಲ್ಲಿ ಬಂದರೆ ಈ PCOS ಅನ್ನೋ ಪೇಷಂಟಿಗೆ IVF ಈಸ್ ಅ ಬೆಟರ್ ಸೂಟೆಡ್ ಟ್ರೀಟ್ಮೆಂಟ್. ಅಂದರೆ IVFಲ್ಲಿ ಏನಾಗುತ್ತೆ, ಎಷ್ಟೊಂದು ನಮ್ಮ ಹಿಡಿತದಲ್ಲಿರುತ್ತೆ. IUIಯಲ್ಲಿ ನಾನು ಮುಂಚಿಂದನೂ ಹೇಳಿದ್ದೀನಿ, ಎಲ್ಲವೂ ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. IUI ಈಸ್ ಜಸ್ಟ್ ಎ ಮೀಡಿಯಮ್ ಲೈನ್ ಆಫ್ ಟ್ರೀಟ್ಮೆಂಟು. IVFಲ್ಲಿ ಇಟ್ಸ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಾವು ಫ್ರ್ಯಾಗ್ಮೆಂಟೇಷನ್ ಆಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ತೀವಿ. ಅರ್ಥಾತ್ ಆ ಟ್ರೀಟ್ಮೆಂಟ್ ಏನು ಮಾಡ್ತೀವಿ ಅದನ್ನು ಮುರಿದು ಆ ಕಡೆ ಆಕೆ ಕೊಡ್ತೀವಿ. ಒಂದೇ ಸೈಕಲಲ್ಲಿ ಎಲ್ಲವನ್ನು ಮುಗ್ಸೋಕ್ಕೆ ನೋಡಲ್ಲ. ಅರ್ಥಾತ್ ಈ ಎಗ್ಸ್ ತಗೊಳ್ತೀವಲ್ಲ, ಆಗ ಎಗ್ಸ್ ಮಾನಿಟರ್ ಮಾಡುವಾಗ ಸ್ಟ್ರಿಕ್ಟ್ ಮಾನಿಟ್ರಿಂಗ್ ಬೇಕು, ಪ್ಲಸ್ ಇಂಜೆಕ್ಷನ್ಸ್ಗಳು ನೋಡ್ಕೊಂಡು ಕೊಡಬೇಕು. ಇದು IVF ವಿಷಯ ನಾನು ಹೇಳ್ತಾ ಇರೋದು. ತುಂಬ ಹೆವಿ ಡೋಸ್ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ಇವರಿಗೆ, ಬಿಕಾಸ್ ಓವರೀಸ್ ಆರ್ ವೆರಿ ಸೆನ್ಸಿಟಿವ್. ಜಾಸ್ತಿ ಫಾಲಿಕಲ್ಸ್ ಬಂದುಬಿಡುತ್ತೆ. ಸೊ ನಾವು ನೋಡಿಕೊಂಡು ಡೋಸ್ ಯೂಶ್ವಲಿ 25-30% ಕಡಿಮೆ ಡೋಸ್ ಹಾಕಬೇಕು. ಎರಡನೇದು. ಮೂರನೇದು, ಆ ಎಗ್ ರಪ್ಚರ್ ಆಗೋಕ್ಕೇ ವಿಶೇಷವಾದ ಇಂಜೆಕ್ಷನ್ ಕೊಡ್ತೀವಿ. ಎಲ್ರಿಗೂ ಕೊಡೋ ಥರ ನಾವು ಇಂಜೆಕ್ಷನ್ ಕೊಡೋಲ್ಲ, ಸೊ ದಟ್ ನಮ್ಗೆ ಆ ಓವರ್ ಸ್ಟಿಮ್ಯುಲೇಟ್ ಆಗಬಾರ್ದು. ಸೊ ಆ ಥರ ಇಂಜೆಕ್ಷನ್ ಕೊಡ್ತೀವಿ. ನಾಲ್ಕನೇದು, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಮೋಸ್ಟ್ ಆಫ್ ದ PCOS ಪೇಷಂಟಿಗೆ ನಾವು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಕಳೆದ ಎಪಿಸೋಡ್ನಲ್ಲಿ ನಿಮ್ಗೆ ಹೇಳಿದ್ದೆ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಏನು, ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಏನು, ಯಾರಿಗೆ ಮಾಡ್ತೀವಿ ಎಟ್ಸೆಟ್ರಾ. ಈ PCOS ಅನ್ನೋ ಪೇಷಂಟ್ಗೆ ಫ್ರ್ಯಾಗ್ಮೆಂಟೇಷನ್ ಆಫ್ ದ ಟ್ರೀಟ್ಮೆಂಟ್, ಅಂದರೆ ಪಿಕಪ್ ಮಾಡೋದೇ ಒಂದು ಸೈಕಲಲ್ಲಿ, ಇನ್ನೂ 2 ತಿಂಗಳು ಬಿಟ್ಟು ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು. ದ ಹೋಲ್ ಸೈಕಲ್, ದಟ್ ಈಸ್ ಎಗ್ ಪಿಕಪ್ ಅಂದರೆ ಸ್ಟಿಮ್ಯುಲೇಷನಿಂದ, ರಪ್ಚರಿಂದ, ಎಗ್ ಪಿಕಪ್ಪಿಂದ ಎಂಬ್ರಿಯೋ ಟ್ರಾನ್ಸ್ಫರ್, ಎಂಟೈರ್ ಸೈಕಲ್ನ ನಾವು ಬ್ರೇಕ್ ಮಾಡ್ತೀವಿ. ಅಂದರೆ ಎಗ್ ಪಿಕಪ್ ಆಗೋ ತನಕ ತಗೊಂಡು ಎಗ್ನ ನಾವು ಸ್ವೀಕರಿಸಿ ಎಂಬ್ರಿಯೋಸ್ ಮಾಡಿಕೊಂಡು ಅದನ್ನು ಫ್ರೀಸ್ ಮಾಡಿ 1-2 ತಿಂಗಳು ಆ PCOSದೆಲ್ಲ, ಯಾಕೆಂದರೆ ಓವರ್ ಸ್ಟಿಮ್ಯುಲೇಟ್ ಮಾಡಿರ್ತೀವಿ ನೋಡಿ ಇಂಜೆಕ್ಷನ್ ಕೊಟ್ಟು, ಅದನ್ನೆಲ್ಲ ನಾರ್ಮಲ್ ಸೈಜಿಗೆ ಬರೋ ಥರ ಓವರೀಸ್ನ ಹೈಪರ್ ಸ್ಟಿಮ್ಯುಲೇಟೆಡ್ ಓವರೀಸ್ ಶುಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಸ್ಟೇಟಸ್. ನಾವು ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಮಾಡಿ ಅವೆಲ್ಲ ನಾರ್ಮಲ್ ಓವರೀಸ್ ಅಂತ ನಾವು ಕನ್ಫರ್ಮ್ ಮಾಡಿದಾಗ, ನಾವು ಸ್ಕ್ಯಾನ್ ಮಾಡಿ ಖಚಿತಪಡಿಸ್ಕೊಂಡ ಮೇಲೆ ಮತ್ತೆ 1 or 2 months ಬಿಟ್ಟು ಆ ಎಂಬ್ರಿಯೋಸ್ನ, ಫ್ರೀಸ್ ಮಾಡಿರೋ ಎಂಬ್ರಿಯೋಸ್ನ ಆಕೆಯ ಗರ್ಭಕೋಶದೊಳಗಡೆ ವರ್ಗಾವಣೆ ಮಾಡ್ತೀವಿ. ಏನು ಹೇಳ್ತಾ ಇದ್ದೀನಿ ಅಂತಂದರೆ, IUIಯಲ್ಲಿ ಇದನ್ನು ಮಾಡೋಕ್ಕೆ ಬರಲ್ಲ. ಫ್ರ್ಯಾಗ್ಮೆಂಟೇಷನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಎಗ್ ಪಿಕಪ್ ಮಾಡ್ಕೋ,
ಹಾಲ್ಟ್ ಮಾಡು, ರೆಸ್ಟ್ ತಗೋ, ಆಮೇಲೆ ಮತ್ತೆ 2 months ಬಿಟ್ಟು ಹಾಕು, ಇವೆಲ್ಲ IUI ಮಾಡೋಕ್ಕೆ ಬರಲ್ಲ. ಸೊ IUI ಈಸ್ ಮೋರ್ ಡಿಫಿಕಲ್ಟ್, ಇಟ್ಸ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಅನ್ಪ್ರೆಡಿಕ್ಟಬಲ್ ಇನ್ PCOS ಪೇಷಂಟ್ಸ್ ದ್ಯಾನ್ IVF. IVF ಅಲ್ಲಿ ಎಲ್ಲ ನಮ್ಮ ಹಿಡಿತದಲ್ಲಿರುತ್ತೆ. ಸೊ IUIಗೂ IVF ಟ್ರೀಟ್ಮೆಂಟಿಗೂ ಸೇಮ್ PCOS ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡುವಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಬಟ್ ಹಾಗಂತ ನಾವು IUI ಟ್ರೀಟ್ಮೆಂಟನ್ನು ಅವ್ರಿಗೆ ನಿಲ್ಲಿಸಲ್ಲ, ಯಾಕಂದರೆ ಎಷ್ಟೋ ಜನ ಪೇಷಂಟು IUI ಟ್ರೀಟ್ಮೆಂಟಿಂದ ಕೂಡ ಪ್ರೆಗ್ನೆಂಟ್ ಆಗಿದ್ದಾರೆ. PCOS ಪೇಷಂಟು ಅವ್ರು IUI ಟ್ರೀಟ್ಮೆಂಟಿಂದನೇ ಪ್ರೆಗ್ನೆನ್ಸಿ ಆಗಿಬಿಡ್ತು ಆ ಥರ ಪೇಷಂಟಿಗೆ ಅಂತಂದರೆ ನಮ್ಮ ಕೆಲಸ ಕಡಿಮೆ ಆಗುತ್ತೆ, ಅವರ ಕಾಸ್ಟು ಕೂಡ ತುಂಬ ಕಡಿಮೆ ಆಗುತ್ತೆ. ಯಾಕೆಂದರೆ IUI ಟ್ರೀಟ್ಮೆಂಟಿಗೂ IVF ಟ್ರೀಟ್ಮೆಂಟಿಗೂ ಕಾಸ್ಟ್ ವೈಸ್ ಬಹಳ ವ್ಯತ್ಯಾಸ ಇದೆ. ಒಂದು PCOS ಪೇಷಂಟ್ಸಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು ಕೂಡ ಒಂದು ಅಡ್ವಾಂಟೇಜ್ ನಮಗೆ ಅಂತಂದರೆ ಅವರಲ್ಲಿ ಎಗ್ಸ್ ಜಾಸ್ತಿ ಇರುತ್ತೆ. ಸೊ ನಾವು ಜಾಸ್ತಿ ಎಂಬ್ರಿಯೋಸ್ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ದ್ಯಾಟ್ ಅವ್ರಿಗೆ ಅಕಸ್ಮಾತ್ ಈ ಸೈಕಲಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಸೈಕಲ್ಗಾದರೂ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊಬೋದು. ಆಮೇಲೆ ಆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಸಕ್ಸಸ್ ಆಗಿಲ್ಲ ಅಂದರೆ ನಮ್ಮಲ್ಲಿ ಇನ್ನೂ ರಿಸರ್ವ್ ಎಂಬ್ರಿಯೋಸ್ ತುಂಬ ಇರುತ್ತೆ. ಈಗ ಆಕೆ 20 ಎಂಬ್ರಿಯೋಸ್ ಕೊಟ್ಟಳು, 30 ಎಂಬ್ರಿಯೋಸ್ ಕೊಟ್ಟಳು, ಈ ಸತಿ 3 ಹಾಕಿದೆ, ಸಕ್ಸಸ್ ಆಗಲಿಲ್ವಾ, ಮತ್ತೆ 3 ಎಂಬ್ರಿಯೋಸ್ ನೆಕ್ಸ್ಟ್ ಮಂತ್ ಬಿಡ್ತೀನಿ. ದ ಎಂಟೈರ್ ಸೈಕಲ್ ಫಸ್ಟಿಂದ ಎಗ್ ಸ್ಟಿಮ್ಯುಲೇಟ್ ಮಾಡಿಕೊಂಡು ಅವ್ರಿಗೆ ಇಂಜೆಕ್ಷನ್ಗಳು ಕೊಟ್ಕೊಂಡು ಸ್ಕ್ಯಾನ್ ಮಾಡಿಕೊಂಡು ಪಿಕಪ್ ಮಾಡೋ ತನಕ ಮಾಡುವಂತಹ ಕೆಲಸ ಆಲ್ರೆಡಿ ಆಗೋಗಿ ಅದು 80% ಕೆಲಸ ಅಲ್ಲಿಗೆ ಆಗೋಗುತ್ತೆ. ಸೊ ಅದೆಲ್ಲ ಕೆಲಸ ಹೋಗೋದ್ರಿಂದ ನಮಗೆ ಬರೀ ಎಂಬ್ರಿಯೋ ಟ್ರಾನ್ಸ್ಫರ್ ಕಡೆ ಮಾತ್ರ ಗಮನ ಕೊಡ್ಬೋದು. ಯಾಕೆಂದರೆ ಆಕೆ ಆಲ್ರೆಡಿ ನಮಗೆ ಬೇಕಾದಷ್ಟು ಕ್ವಾಲಿಟಿ ಎಂಬ್ರಿಯೋಸ್ನ ಕೊಟ್ಟಿರ್ತಾಳೆ. ಸೊ ನಮಗೆ FET ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ನ ಪದೇ ಪದೇ ಮಾಡ್ಕೊಳ್ಳೋದು ಮಾತ್ರ ಇರುವಂತಹ ಸಾಧ್ಯತೆ ಇರೋದು. ಫಸ್ಟ್ ಸೈಕಲಲ್ಲೇ ಸಕ್ಸಸ್ ಆಗೋಯ್ತು ಅಂದರೆ ದಟ್ಸ್ ಆಲ್ ಗುಡ್. ಬಟ್ ಒಬ್ಬೊಬ್ರಿಗೆ ಆಗಲ್ಲ, ಅಂಥ ಟೈಮಲ್ಲೂ ಕೂಡ ಫುಲ್ ಸ್ಟಿಮ್ಯುಲೇಷನ್ ಬೇಕಾಗಲ್ಲ. ಬರೀ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಕಡೆ ಮಾತ್ರ ಗಮನ, ಪಾರ್ಟ್ 2 ಅದ್ರ ಕಡೆ ಮಾತ್ರ ಗಮನ ಕೊಟ್ಟರೆ ಸಾಕು. ದಿಸ್ ಈಸ್ ದ ಅಡ್ವಾಂಟೇಜ್. PCOS ಪೇಷಂಟ್ಸಿಗೆ ಇರುವಂತಹ ಲಾಭ ಇದು. ಇಷ್ಟೆಲ್ಲ ಕಷ್ಟಗಳನ್ನ ನಾವು ಅವರಲ್ಲಿ ವಿವರಿಸಿದ್ರು ಕೂಡ ಇದು ಒಂದು ಅಡ್ವಾಂಟೇಜ್ ಅವ್ರಿಗಿದೆ. ಮ್ಯಾಮ್, ಇನ್ನು ಯೂಶ್ವಲ್ ಆಗಿ ಈಗ ನಾರ್ಮಲ್ ಒಂದು ಮಹಿಳೆಗೆ ನೀವು IVF ಅಥವಾ IUI ಟ್ರೀಟ್ಮೆಂಟ್ನ ಮಾಡೋಕ್ಕೂ ಅಥವಾ PCOD ಮಹಿಳೆಗೂ ನಿಮ್ಮ IF ಅಥವಾ IUI ಟ್ರೀಟ್ಮೆಂಟ್ ಮಾಡೋಕ್ಕೂ ಏನಾದರೂ ವ್ಯತ್ಯಾಸ ಇರುತ್ತೆ ಅಥವಾ ಇಬ್ಬರಿಗೂ ಕೂಡ? ಬಿಕಾಸ್ ಒಂದು ನಾರ್ಮಲು ಒಂದು PCOD ಪ್ರಾಬ್ಲಮ್ ಇರುವಂಥ ಮಹಿಳೆ, ಸೊ ಇಬ್ಬರಿಗೂ ಸೇಮ್ ಟ್ರೀಟ್ಮೆಂಟ್ ಇರುತ್ತೆ ಅಥವಾ ಡಿಫ್ರೆಂಟ್ ಇರುತ್ತಾ? ಇಲ್ಲ, ಡಿಫ್ರೆಂಟ್ ಇರುತ್ತೆ. ನಾನು ಆಗಲೇ ಹೇಳಿದೆ ನಿಮಗೆ, ನೋಡಿ, ನಾರ್ಮಲ್ ಲೇಡಿಗೆ IUI ಮಾಡೋದು ಈಸಿ. ಯಾಕಂದರೆ ಅವ್ರು ಕೊಡುವಂಥದ್ದು 3-4 ಫಾಲಿಕಲ್, ಅದ್ರ ಮೇಲೆ ಕೊಡಲ್ಲ, 3 ಫಾಲಿಕಲ್ ನಮಗೆ ಸಾಕು, ಯೂಶ್ವಲಿ ಅಷ್ಟೇ ಕೊಡ್ತಾರೆ. ವೆರಸ್ PCOS ಅನ್ನೋ ಪೇಷಂಟ್ ತುಂಬ ಫಾಲಿಕಲ್ಸ್ ಕೊಡ್ತಾರೆ. ಬಟ್ ಆ ಫಾಲಿಕಲ್ಸ್ ಎಲ್ಲ ಒಟ್ಟಿಗೆ ಡೆವಲಪ್ ಆಗಲ್ಲ, ಅವು ರೆಸಿಸ್ಟೆಂಟ್ ಫಾಲಿಕಲ್ಸ್ ಇರ್ತವೆ, ನಮ್ಮ ಮಾತು ಕೇಳಲ್ಲ. ನಾರ್ಮಲ್ ಇರೋರಲ್ಲಿ ಫಾಲಿಕಲ್ಸ್ ನಮ್ಮ ಮಾತು ಕೇಳುತ್ತೆ, ನಾವು ಇಂಜೆಕ್ಷನ್ ಕೊಟ್ಟರೆ ಅವು ಡೆವಲಪ್ ಆಗ್ತವೆ. PCOS ಎಲ್ಲ ಅವು ಡೆವಲಪ್ಪೇ ಆಗಲ್ಲ, ಏನು ಇಂಜೆಕ್ಷನ್ ಕೊಟ್ಟೇ ಇಲ್ಲ ಅನ್ನೋಂಗಿರ್ತವೆ. ಡೆವಲಪ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಒಂದೇ ಟೈಮಿಗೆ ಡೆವಲಪ್ ಆಗ್ತವೆ, ಅಥವಾ ಡಿಸ್ಕಾರ್ಡೆಂಟ್ ಫಾಲಿಕಲ್ಸ್ ಇರುತ್ತೆ. ಸೊ ನಾರ್ಮಲ್ಗೂ PCOSಗೂ ಬಹಳಷ್ಟು ವ್ಯತ್ಯಾಸ ಇದೆ. PCOSನವರಲ್ಲಿ ಫಲವತ್ತತೆ ಜಾಸ್ತಿ ಇದ್ದರೂ ಕೂಡ ಪ್ರಾಬ್ಲಮ್ಸ್ ಕೂಡ, ಸವಾಲುಗಳು ಕೂಡ ಜಾಸ್ತಿ. ಯಾಕಂದರೆ ಎಗ್ ಸ್ಟಿಮ್ಯುಲೇಟ್ ಆಗಲ್ಲ, ಸ್ಟಿಮ್ಯುಲೇಟ್ ಆದರೆ ಸಿಕ್ಕಾಪಟ್ಟೆ ಆಗಿಬಿಡ್ತವೆ. ಅವುಗಳ ಗ್ರೂಪಲ್ಲೇ ಬಹಳಷ್ಟು ವ್ಯತ್ಯಾಸ ಇರುತ್ತೆ, ಹೊಂದಾಣಿಕೆ ಇರೋದಿಲ್ಲ. ನಾರ್ಮಲಲ್ಲಿ ಅದೆಲ್ಲ ಒಟ್ಟಿಗೆ ಫಾಲಿಕಲ್ಸ್ ಒಟ್ಟಿಗೆ ಗ್ರೋ ಆಗ್ತವೆ. ಬೇರೆ PCOSಲ್ಲಿ ಆ ಹೊಂದಾಣಿಕೆ ಇರಲ್ಲ. ಒಂದು ಫಾಲಿಕಲ್ ತುಂಬ ಡೆವಲಪ್ ಆಗಿದೆ ಅಂದರೆ ಇನ್ನೊಂದು ಫಾಲಿಕಲ್ ಇನ್ನೂ ತುಂಬ ಅಂಡರ್ ಡೆವಲಪ್ಡ್ ಇರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ನಾವು ಇಂಜೆಕ್ಷನ್ ಕೊಡೋದು ಕೂಡ ನಾರ್ಮಲ್ ಅವರಿಗಿಂತ ಭಿನ್ನವಾದ ಇಂಜೆಕ್ಷನ್ ಕೊಡ್ತೀವಿ. ಯಾಕಂದರೆ ನಾರ್ಮಲ್ ಅವರಿಗೆ HCG ಇಂಜೆಕ್ಷನ್ ಅಂತ ಕೊಡ್ತೀವಿ, ಇವ್ರಿಗೆ ಆ ಥರ ಇಂಜೆಕ್ಷನ್ ಕೊಡೋಕ್ಕೆ ಬರಲ್ಲ. ಯಾಕಂದರೆ ಓವರೀಸ್ ಜಾಸ್ತಿ ಸ್ಟಿಮ್ಯುಲೇಟ್ ಆಗೋದು, ಅಥವಾ ಆಗಲೇ ಹೇಳಿದೆ OHSS, ಓವ್ಯಾರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್, ಅಂದರೆ ಓವರೀಸ್ ಜಾಸ್ತಿ ಡೆವಲಪ್ ಆಗಿ ಆಕೆಯ ಪ್ರಾಣಕ್ಕೆ ಸಂಚಕಾರ ಬರುವಂಥ ಸನ್ನಿವೇಶಗಳು ಕೂಡ ನಾವು ಕರೆಕ್ಟಾದ ಇಂಜೆಕ್ಷನ್ ಕೊಡದೇ ಇದ್ದರೆ ಆಗುವಂಥ ಸಂದರ್ಭ ಇರೋದ್ರಿಂದ ಇಂಜೆಕ್ಷನ್ ಕೊಡುವಾಗಲೂ ಕೇರ್ಫುಲ್ ಆಗ್ತೀವಿ. ನಾರ್ಮಲ್ಗಿಂತ ಬೇರೆ ಇಂಜೆಕ್ಷನ್ ಕೊಡ್ತೀವಿ. 2ನೇದು. 3ನೇದು, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡುವಾಗಲೂ ಅಷ್ಟೇ, ನಾರ್ಮಲ್ ಅವರಲ್ಲಿ ನಾವು ಫ್ರೆಶ್ ಟ್ರಾನ್ಸ್ಫರು ಮಾಡ್ಕೊಬೋದು, ಫ್ರೋಝನ್ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಬಟ್ ವೇರೆಸ್ ಈ PCOS ಪೇಷಂಟ್ಗಳಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ಸ್, 99% ಆಫ್ ದ ಟೈಮ್ಸ್ ನಾವು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದನ್ನೇ ಕನ್ಸಿಡರ್ ಮಾಡ್ತೀವಿ. ಫ್ರೆಶ್ ಟ್ರಾನ್ಸ್ಫರ್ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಇವಿಷ್ಟು ವ್ಯತ್ಯಾಸ ನಾರ್ಮಲ್ಗೂ PCOS ಪೇಷಂಟಿಗೂ ಇರುವಂಥ IVFಲ್ಲಿ IUIಯಲ್ಲಿ ಕೊಡುವಂಥ ಟ್ರೀಟ್ಮೆಂಟ್ನಲ್ಲಿರುವ ವ್ಯತ್ಯಾಸ. ಮ್ಯಾಮ್, ಏನೋ ಇವ್ರು ನೋಡ್ತಾ ಇದ್ದಾರೆ ಲೈಕ್ PCOD ಬಂದರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಬಿಕಾಸ್ ಬಂಜೆತನ ಉಂಟಾಗಬಹುದು, ಅಥವಾ ಸಿಂಪ್ಟಮ್ಸಿಂದ ನಾವು ವೇಟ್ ಗೇನ್ ಆಗ್ಬೋದು, ಬೇರೆ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಈ ಥರದ್ದೆಲ್ಲ ಸಮಸ್ಯೆ ಇದೆ. ಇಫ್ ಇನ್ ಕೇಸ್ ಇದೆಲ್ಲ ಸಮಸ್ಯೆ ನಾವು ಫೇಸ್ ಮಾಡಬಾರ್ದು ಅಂತ ಇದ್ದರೆ ನಾವು ಯಾವ ರೀತಿ ಈ ಒಂದು PCODಯಿಂದ ನಾವು ಯಾವೆಲ್ಲ ಲೈಕ್ ಏನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಅಥವಾ ಏನೆಲ್ಲ ಹಾಬೀಸ್ ಮಾಡ್ಕೊಳ್ತಾ PCODನ ನಾವು ಕಡಿಮೆ ಮಾಡ್ಕೋಬಹುದು ಅಂತ, ಏನೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅದೊಂದು PCOD ಅವಾಯ್ಡ್ ಆಗುತ್ತೆ ಅಂತ?
ಇದು ಜನರಿಗೆ ತುಂಬ ಮಹತ್ತರವಾದ ಉತ್ತರವಾಗುತ್ತೆ, ಯಾಕಂದರೆ ಇವರಿಗೆ ಬಹಳ ಇನ್ಫಾರ್ಮೇಷನ್ ಸಿಗುತ್ತೆ ಇದರಿಂದ ಅಂದ್ಕೊಂಡಿದ್ದೀನಿ. ಆಗಲೇ ಹೇಳಿದೆ, PCOS ಇಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಏನು, ಪೀರಿಯಡ್ಸ್ ಕರೆಕ್ಟಾಗಿ ಬರಲ್ಲ, ಬ್ಲೀಡಿಂಗ್ ಜಾಸ್ತಿ, ಜೊತೆಗೆ ಆ ಥರ ಬ್ಲೀಡಿಂಗ್ ಆದರೆ ಅನೀಮಿಯಾ ಆಗ್ಬೋದು, ಆಕೆ ರಕ್ತ ಹಾಕಿಸ್ಕೊಳ್ಳುವ ಸಂದರ್ಭವೂ ಬರ್ಬೋದು. ಜೊತೆಗೆ ಚಿಕ್ಕ ಹುಡುಗಿ ಆಗಿರೋದ್ರಿಂದ, ಕಾಲೇಜಿಗೆ ಹೋಗೋ ಹುಡುಗಿ ಆಗಿರೋದ್ರಿಂದ ವೈಟಮಿನ್ ಡಿಫಿಷಿಯನ್ಸಿಗಳಾಗೋದು, ಅನೀಮಿಯಾ ಜೊತೆಗೆ ಈ ವೈಟಮಿನ್ ಡಿಫಿಷಿಯನ್ಸಿ ಅನೀಮಿಯಾ ಆದಾಗ ಏನಾಗುತ್ತೆ, ಕೂದಲು ಉದುರೋದು, ಮುಖ ಸುಕ್ಕಲಾಗೋದು, ಒಂಥರ ಬೆಳ್ಳಗಾಗೋದು, ತುಟಿಗಳು ಮುಖ ಎಲ್ಲ ಒಂಥರ ಬೆಳ್ಳಗಾಗೋದು, ಕೂದಲು ಕಲರ್ ಚೇಂಜ್ ಆಗೋದು, ಕೂದಲು ಬೇಗ ಮುರಿಯೋದು ಅಥವಾ ಉದುರೋದು, ತುಂಬ ಸಿಂಪ್ಟಮ್ಸ್ ಇರುತ್ತೆ. ವಿದ್ಯೆ ಕಡೆ ಗಮನ ಇರೋದಿಲ್ಲ, ಧ್ಯಾನ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ಎಲ್ಲ ಇರುತ್ತೆ ಕಾಂಪ್ಲಿಕೇಶನ್ಸ್. ಲೇಟ್ ಕಾಂಪ್ಲಿಕೇಶನ್ಸು ಹೇಳಿದೆ, ಡಯಾಬಿಟಿಸು, ಕ್ಯಾನ್ಸರು, ಕೊಲೆಸ್ಟ್ರಾಲ್ ಜಾಸ್ತಿ, ಹೈಪರ್ ಟೆನ್ಷನ್ನು ಎಟ್ಸೆಟ್ರಾ. ಸೊ ಇದು ಇಮಿಡಿಯೇಟ್ ಕಾಂಪ್ಲಿಕೇಶನು ಬರುವಂತಹ ಕಾಯಿಲೆ ಪ್ರಾಬ್ಲಮ್ಮು. ಲೇಟ್ ಕಾಂಪ್ಲಿಕೇಶನ್ ಅಂದರೆ ಕ್ಯಾನ್ಸರ್ ಅಂತ ಹೇಳಿದೆ ನೋಡಿ, ಏಜ್ 50-60 ಆದಾಗ ಬರುವಂಥದ್ದು. ಸೊ ಎರಡೂ ಕೂಡ ಬರಬಹುದು, ಯಾವುದು PCOS ಅಲ್ಲಿ. ಸೊ ಇದು ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಬರುವಂತಹ ತೊಂದರೆ ಆಗಿರೋದ್ರಿಂದ ಖಂಡಿತ ನಿಮಗೂ ಇದನ್ನು ತಡೆಗಟ್ಟಬೇಕು ಅನ್ನೋ ಇಚ್ಛೆ ಇದ್ದೇ ಇರುತ್ತೆ. ನಿಮ್ಮ ಮನೇಲಿ ಒಂದು PCOS ಇರುವ ಮಹಿಳೆ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, PCOS ಇಂದ ಪ್ರೆಗ್ನೆನ್ಸಿ ಆಗಬೇಕು ಅಂತ ಟ್ರೀಟ್ಮೆಂಟ್ ತೊಗೊತಿರುವ ಒಂದು ಮಹಿಳೆ ಇರ್ಬೋದು. ಸೊ ಎಲ್ಲರೂ ಮಾಡಬೇಕಾಗಿದ್ದು ಒಂದೇ, ಒಂದು ಡಯಟು, ಎರಡನೇದು ಎಕ್ಸಸೈಸು. ಇದು ಎರಡರ ಕಡೆಗೆ ನೀವು ಗಮನ ಕೊಡಬೇಕು. ನಾವು ಡಾಕ್ಟ್ರಾಗಿ ಅದಕ್ಕೆ ಪತ್ತೆ ಹಚ್ತೀವಿ, ಪೀರಿಯಡ್ಸ್ ಆಗೋದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಥರ ಮೆಡಿಸಿನ್ಸ್, ಹಾರ್ಮೋನ್ಸ್ ಕೊಡ್ತೀವಿ, ಬೇರೆ ಇಂಜೆಕ್ಷನ್ಸ್ ಕೊಡ್ತೀವಿ. ನಿಮಗೆ ಪ್ರೆಗ್ನೆನ್ಸಿ ಆಗೋ ಥರ ಟ್ರೀಟ್ಮೆಂಟಿಗೆ ನಾವು ಖಂಡಿತ ನಿಮ್ಮಕ್ಕೆ ಸಹಾಯ ಮಾಡಲು ನಾವು ರೆಡಿ ಇದ್ದೀವಿ. ಬಟ್ ನಿಮ್ಮ ಕಡೆಯಿಂದ ನೀವು ಮಾಡಬೇಕಾಗಿರೋದು ಎರಡು ತುಂಬ ಇಂಪಾರ್ಟೆಂಟು, ಡಯಟ್ ಆ್ಯಂಡ್ ಎಕ್ಸಸೈಸ್. ಅದ್ರ ಬಗ್ಗೆ ಸ್ವಲ್ಪ ತಿಳಿ ಹೇಳ್ತೀನಿ. ಡಯಟ್ ಅಂದರೆ ಏನು ಮಾಡಬೇಕಂತಂದರೆ, ನಾನು ನಿಮಗೆ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು ಅಂದರೆ ಅರ್ಥ ಆಗಲ್ಲ. ನಾನೇನು ಹೇಳಬೇಕು ಅದನ್ನು ನಿಮಗೆ ಅರ್ಥವಾಗೋ ಥರ ಹೇಳಬೇಕಂತಂದರೆ, ನೀವು ಅನ್ನ, ಗೋಧಿ ಕಡಿಮೆ ತೊಗೊಳ್ಬೇಕು. ನಾವು ತೊಗೊಳ್ಳೋದೇ ಅದೇ ಅಲ್ವಾ ಡಾಕ್ಟ್ರೆ, ಅದೇ ತೊಗೊಳ್ಳೋದಿದ್ರೆ ಇನ್ನೇನು ತೊಗೊಳ್ಳೋದು ಅಂತ ಕೇಳ್ಬೋದು. ಬಿಕಾಸ್ ನಮ್ಮ ಸ್ಟೇಪಲ್ ಫುಡ್, ಇಂಡಿಯಾ ಸ್ಟೇಪಲ್ ಫುಡ್ಡೇ ಅನ್ನ, ಬಾರ್, ಗೋಧಿ. ಸೊ ಅದನ್ನೇ ಕಡಿಮೆ ಅಂದರೆ ಏನು ಮಾಡಬೇಕು ನೀವು ಅಂದರೆ, ಅದನ್ನು ನೀವು ಖಾಲಿ ಹೊಟ್ಟೆಲಿರಿ ಅಂತ ನಾನು ಹೇಳ್ತಾ ಇಲ್ಲ, ಕಾಂಪನ್ಸೇಟ್ ಮಾಡಿ. ಯಾವ ಥರ ಕಾಂಪನ್ಸೇಟ್ ಮಾಡಿ ಅಂತಂದರೆ, ಬೇಳೆ ಜಾಸ್ತಿ ತೊಗೊಳ್ಳಿ. ನೀವು ಅನ್ನ ತೊಗೊಂಡ್ರೆ ರಸಮ್ ಜಾಸ್ತಿ ಯೂಸ್ ಮಾಡಿ, ಸಾಂಬಾರು ಜಾಸ್ತಿ ಯೂಸ್ ಮಾಡಿ, ತರಕಾರಿ ಜಾಸ್ತಿ ಯೂಸ್ ಮಾಡಿ, ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳಿ. ಅನ್ನ ಕಡಿಮೆ ತೊಗೊಳ್ಳಿ. ಮೊಸರು ಜಾಸ್ತಿ ಯೂಸ್ ಮಾಡಿ, ಕೋಸಂಬರಿಗಳು ಯೂಸ್ ಮಾಡ್ಕೊಳ್ಳಿ. ಸೊ ಹಣ್ಣು ತೊಗೊಳ್ಳಿ ಜಾಸ್ತಿ, ಹಣ್ಣು, ತರಕಾರಿ. ಈ ತರಕಾರಿ ನೀವು ಚಪಾತಿ ತೊಗೊಂಡ್ರೆ ಒಂದು ಚಪಾತಿ ತೊಗೊಳ್ಳಿ, ಪಲ್ಯ ಜಾಸ್ತಿ ತೊಗೊಳ್ಳಿ. ಸೊ ಈ ಥರ ನೀವು ಕಾಂಪನ್ಸೇಟ್ ಮಾಡಬೇಕು. ಏನು, ಹಣ್ಣು, ತರಕಾರಿ, ಮೊಳಕೆ ಕಟ್ಟಿದ ಕಾಳುಗಳು, ದ್ವಿದಳ ಧಾನ್ಯಗಳು, ಈ ಕೋಸಂಬರಿ ಥರ ಎಲ್ಲ ಮಾಡಿ ಅದನ್ನು ತೊಗೊಳ್ಬೋದು. ಸೊಪ್ಪು, ಹೈನು ಪದಾರ್ಥ ಅರ್ಥಾತ್ ಹಾಲು, ಆಮೇಲೆ ಹಾಲಿನ ಜೊತೆಗೆ ಮಜ್ಜಿಗೆ, ಮೊಸರು, ಇವನ್ನು ಜಾಸ್ತಿ ಯೂಸ್ ಮಾಡಿ. ಸೊ ಹಣ್ಣು, ತರಕಾರಿ, ಹಾಲು, ಮೊಸರು ಇವೆಲ್ಲ ಜಾಸ್ತಿ ಇರಲಿ. ಬಿಳಿ ಪೌಡರ್ ಅಂದರೆ 3 ಇಂಪಾರ್ಟೆಂಟ್ ಹೇಳ್ತೀವಿ: ಸಕ್ಕರೆ, ಉಪ್ಪು, ಮೈದಾ. ಈ ಬಿಳಿ ಪೌಡರ್ 3 ಆದಷ್ಟು ಕಡಿಮೆ ಮಾಡಿ. ಸೊ ಇದು ಬಂದು ಡಯಟ್ದು. ನೀವು ಬೇಕರಿ ಫುಡ್ಡು, ಕೊಕೋ ಕೋಲಾಗಳು, ಈ ಬೇಡದ ಬಿವರಾಜುಗಳು, ಐಸ್ ಕ್ರೀಮು ಅಥವಾ ಫ್ಯಾಟ್ ಇರುವಂಥ ಐಟಮ್ಸ್ನ ಕಡಿಮೆ ಯೂಸ್ ಮಾಡಿ. ಎರಡನೇದು, ಒಂದು ಟೈಮಿಗೆ ಜಾಸ್ತಿ ತಿನ್ನಬೇಡಿ, ಕಡಿಮೆ ತಿನ್ನಬೇಕು. ಬೇಕಾದರೆ 2 ಅವರ್ ಬಿಟ್ಟು ಪುನಃ ತಿನ್ಬೋದು. ಮೂರನೇದು, ಎಕ್ಸಸೈಸ್ ವಿಷಯ ಹೇಳಬೇಕು ಅಂದರೆ, ಸೆಡೆಂಟರಿ ಲೈಫ್ ಸ್ಟೈಲ್ ದಟ್ ಈಸ್ ನಾಟ್ ಗುಡ್. ತುಂಬ ಹೊತ್ತು ಕೂತಿರೋದು ಖಂಡಿತ ಒಳ್ಳೆಯದಲ್ಲ. ಸುಮ್ಮನೆ ಆದರೂ ಓಡಾಡಬೇಕು. ನೀವು ಕೂತ್ಕೊಳ್ಳೋದೇ ನಿಮ್ಮದು ಜಾಬೇ ಆಗಿದ್ದರೆ, ನಮ್ಮ ಜಾಬ್ ಹೇಗೆ ಮಾಡಲಿ, 14 ಅವರ್ಸ್ ಒಂದು ಕೂತ್ಕೊಳ್ಳುವಂಥ ಜಾಬ್ ಅಂತ ನೀವು ಹೇಳಿದರೆ, ನೀವು ನಿಂತ್ಕೊಂಡು ಮಾಡಿ. ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದನ್ನು ಎಕ್ಸಸೈಸ್ ಮಾಡಿ. ಆ ಕಡೆ ಈ ಕಡೆ ಓಡಾಡ್ತಾ ಮಾಡಿ. ಇಲ್ಲದಿದ್ದರೆ ಮಧ್ಯದಲ್ಲಿ ಸ್ವಲ್ಪ 10 ನಿಮಿಷದ ಬಿಡುವು ತಗೊಳ್ತಿರಲ್ಲ ಬಾತ್ರೂಮ್, ಆಗ 10 ನಿಮಿಷದ ಎಕ್ಸಸೈಸ್ ಮಾಡಿ. ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ಮಾಡಿ. ಸೊ ಈ ಥರ ಮಿನಿಮಮ್ ದಿನಕ್ಕೆ 30 ನಿಮಿಷದ ವಾಕಿಂಗ್ ಮಿನಿಮಮ್ ಮಾಡಲೇಬೇಕು. ಸೊ ವಾಕಿಂಗ್ ಮಿನಿಮಮ್, ಜಾಗಿಂಗ್, ಸೈಕ್ಲಿಂಗ್, ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ಯಾವ್ದು ಬೇಕಾದರೂ ಮಾಡ್ಬೋದು, ಯೋಗ ಎಲ್ಲ. 30 ಮಿನಿಟ್ಸ್ ವಾಕಿಂಗ್ ಈಸ್ ಮಿನಿಮಮ್. ಇಷ್ಟನ್ನಾದರೂ ನೀವು ಎಕ್ಸಸೈಸ್ ಅಂತ ಮಾಡಲೇಬೇಕಾಗತ್ತೆ. ಜೊತೆಗೆ ನಡಿಗೆ ಅನ್ನೋದು ನಿಧಾನಕ್ಕೆ ಮಾತನಾಡಿಕೊಂಡು, ಅವರಿವರ ಮನೆಯ ವಿಷಯ ಡಿಸ್ಕಸ್ ಮಾಡಿಕೊಂಡು ಮಾತನಾಡೋದು ವಾಕಿಂಗ್ ಅಲ್ಲ. ನೀವೊಬ್ಬರೇ ಫಾಸ್ಟಾಗಿ ವೇಗದ ನಡಿಗೆ 30 ನಿಮಿಷ ಎವ್ರಿ ಡೇ ಈಸ್ ವೆರಿ ಇಂಪಾರ್ಟೆಂಟ್. ಇದು ಲೇಡೀಸ್ಗೆ ಅಲ್ಲ, PCOS ಇರೋರಿಗೆ ಅಲ್ಲ,
ಪ್ರತಿಯೊಬ್ಬ ಮನುಷ್ಯನಿಗೂ, ಗಂಡಸರಾಗಲಿ ಹೆಣ್ಣು ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ವಯಸ್ಸಾಗಿರೋರಾಗಲಿ ಎಲ್ಲರಿಗೂ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ನಮ್ಮ ತೂಕವನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಳೋಕ್ಕೆ ಇದು ವೆರಿ ಇಂಪಾರ್ಟೆಂಟ್. ನಮ್ಮ ಹಾರ್ಟ್ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಇದು ಇಂಪಾರ್ಟೆಂಟ್. ಆ್ಯಕ್ಚುಲಿ ಆಹಾರವನ್ನು ತುಂಬ ಔಷಧಿ ತಗೊಂಡಂಗೆ ಆಹಾರ ತಗೊಳ್ಬೇಕಂತೆ. ಸೊ ಆಹಾರವನ್ನು ಎಷ್ಟು ಕಡಿಮೆ ತಗೊಳ್ತೀವೋ ಅಷ್ಟು ಒಳ್ಳೆಯದು, ಎಕ್ಸಸೈಸ್ ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ PCOS ಅನ್ನೋರು ಇದೆಲ್ಲ ಮಾಡಿದ್ರೆ ಒಂದು 10-15% ವೆಯ್ಟ್, ಎಕ್ಸಾಂಪಲ್ ಅವರು 60 kg ಇದ್ದಾರೆ ಅಂದರೆ 6 kg ವೆಯ್ಟ್, 10% ಅಂದರೆ 6 kg ತೂಕ ಇಳಿಸಿ 54 kg ವೆಯ್ಟ್ಗೆ ಬಂದರೆ ಅವರ ತುಂಬ ಸಿಮ್ಟಮ್ಸ್ ಕಡಿಮೆ ಆಗುತ್ತೆ. ನಾವು ಅವರಿಗೆ IVFಗೆ ಅಥವಾ IUIಗೆ ಕೊಡುವಂಥ ಇಂಜೆಕ್ಷನ್ಗಳು, ಮೆಡಿಸಿನ್ಗಳ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಆ ಓವರೀಸಿಗೆ ಬ್ಲಡ್ ಸಪ್ಲೈ ಚೆನ್ನಾಗಾಗಿ ಆ ಓವರೀಸ್ನಲ್ಲಿ ಫಾಲಿಕಲ್ಸ್ ಚೆನ್ನಾಗಿ ಬರ್ತವೆ. ದೆ ರೆಸ್ಪಾಂಡ್ ವೆರಿ ವೆಲ್ ಟು ಅವರ್ ಡ್ರಗ್ಸ್. ಸೊ ಹೀಗೆ ಸುಮಾರು ಅಡ್ವಾಂಟೇಜ್ ಇದೆ. ನಿಮಗೆ ವೆಯ್ಟ್ ರಿಡ್ಯೂಸ್ ಆದರೆ 10% ವೆಯ್ಟ್ ಕಡಿಮೆ ಆದರೆ 10% ಫರ್ಟಿಲಿಟಿ ಇಂಪ್ರೂವ್ ಆಗುತ್ತಂತೆ. ಸೊ ನಿಮ್ಮ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ 10% ಹೆಚ್ಚತ್ತಂತೆ, ವೆಯ್ಟ್ 10 kg ಕಡಿಮೆ ಆದರೆ, 10% ಕಡಿಮೆ ಆದರೆ. ಸೊ ಹೀಗೆ ನಿಮಗೆ ಎಸ್ಪೆಷಲಿ PCOS ಅನ್ನೋರು ಬೇರೆಯವ್ರಿಗೂ ಖಂಡಿತ ಮುಖ್ಯ, ಆಗಲೇ ಹೇಳಿದ ಹಾಗೆ ಡಯಟ್ ಆ್ಯಂಡ್ ಎಕ್ಸಸೈಸ್. ಬಟ್ PCOS ಅನ್ನೋ ಪೇಷಂಟ್ಸ್ಗೆ ಈ ಪ್ರೆಗ್ನೆನ್ಸಿ ಆಗಬೇಕು ಅನ್ನೋ ಇಶ್ಯೂ ಇರೋದ್ರಿಂದ, ಅಥವಾ ಪ್ರೆಗ್ನೆನ್ಸಿ ಬೇಡ ಅಥವಾ ಆಲ್ರೆಡಿ ಇದೆ ಅನ್ನುವ ಅಂಥವರು ಪೀರಿಯಡ್ಸ್ ಇಶ್ಯೂನೂ ಬರುತ್ತಲ್ವ. ಸೊ ಅದಕ್ಕೂ ಎರಡಕ್ಕೂ ಪೀರಿಯಡ್ಸ್ ಪ್ರಾಬ್ಲಮ್ಮು ಕರೆಕ್ಷನ್ ಆಗುತ್ತೆ, ಪ್ರೆಗ್ನೆನ್ಸಿ ಆಗುವಂಥ ತಂತಾನೇ ಪ್ರೆಗ್ನೆಂಟ್ ಆಗುವಂತಹ ಸಂಭವ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಓವ್ಯುಲೇಷನ್ ಸ್ಪಾಂಟೇನಿಯಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಾಡಿದು ಹಾರ್ಮೋನ್ ಎಲ್ಲ ಒಂದು ಸೈಕಲ್ ಆಗಿ ಕರೆಕ್ಟಾಗಿ ಒಂದು ಪ್ಯಾಟರ್ನಿಗೆ, ಒಂದು ಹಳಿಗೆ ಬಂದು ಕೂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನಂದು ಎಷ್ಟೋ ಪೇಷಂಟ್ಸು ನನ್ನ ಮಾತು ಕೇಳಿ ವೆಯ್ಟ್ ರಿಡ್ಯೂಸ್ ಆಗಿ ಸ್ಮಾಲ್ ಟ್ಯಾಬ್ಲೆಟ್ಸ್, ಮಿನಿಮಮ್ ಟ್ರೀಟ್ಮೆಂಟ್ ತೊಗೊಂಡು ಕೆಲವೇ ಮಾತ್ರೆಗಳಿಂದ IVF IUIಗೂ ಕೂಡ ಒಳಗಾಗಿಲ್ಲ. ಕೆಲವರು ಸಿಂಪಲ್ ಟ್ಯಾಬ್ಲೆಟ್ ತೊಗೊಂಡು ಸ್ಕ್ಯಾನ್ ಮಾಡಿ ಇಂಜೆಕ್ಷನ್ಸ್ ಕೊಡೋತ್ತಿಗೆ ವೆಯ್ಟ್ ರಿಡ್ಯೂಸ್ ಮಾಡಿದ್ದಕ್ಕೇ ಫುಲ್ ಕಂಪಲ್ಸರಿಯಾಗಿ ಮಾಡಿ ಶ್ರದ್ಧೆಯಿಂದ ಮಾಡಿ ವೆಯ್ಟ್ ರಿಡ್ಯೂಸ್ ಮಾಡಿ ತೋರಿಸಿದ್ದಾರೆ. ಸೊ ಅಂಥವ್ರು ತಂತಾನೆ ಪ್ರೆಗ್ನೆನ್ಸಿ ಆಗಿ ಕೂಡ ಎಷ್ಟೋ ಜನ ಪೇಷಂಟು ಬಂದಿದ್ದಾರೆ. ಸೊ PCOS ಅನ್ನೋದಕ್ಕೆ ಈ ವೆಯ್ಟ್ ರಿಡಕ್ಷನ್ ಅಥವಾ ತೂಕವನ್ನು ಕಳೆದುಕೊಳ್ಳುವಿಕೆ, ತೂಕವನ್ನು ನಿಯಂತ್ರಣ ಮಾಡುವುದು ಕೂಡ ಬಹಳ ಪರಿಣಾಮಕಾರಿಯಾದಂತಹ ಒಂದು ಟ್ರೀಟ್ಮೆಂಟು. ಮ್ಯಾಮ್, ಇನ್ನು ಯೂಶ್ವಲ್ ಆಗಿ ಇನ್ನೊಂದು ಕಾಮನ್ ಕ್ವಶನ್ ಏನಪ್ಪ ಅಂದರೆ, ಇಫ್ ಇನ್ ಕೇಸ್ PCOD ಪ್ರಾಬ್ಲಮ್ ಇರುವಂತಹ ಮಹಿಳೆ ಗರ್ಭಿಣಿ ಆದರೆ ಅವಳಿಗೆ ಮುಂದೆ ಅದರ ಪ್ರಾಬ್ಲಮ್ ಕಾಣುತ್ತಾ ಅಂತ, ಇಫ್ ಇನ್ ಕೇಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್? ಹೌದು ಖಂಡಿತ ಅದು ಕೂಡ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೇ PCOSನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀವಿ. ಇದಕ್ಕೆ ಉತ್ತರ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಉತ್ತರ ಹಳೆ ಪ್ರಶ್ನೆಯಲ್ಲಿ ಕೊಟ್ಟ ಉತ್ತರವಾಗಿತ್ತು. ಈಗ ಅವ್ರು ಪ್ರೆಗ್ನೆಂಟ್ ಆದರೆ ಆಗುವಂಥ ಕಾಂಪ್ಲಿಕೇಶನ್ ಏನಂದರೆ, ಒಂದು ಪ್ರೆಗ್ನೆನ್ಸಿ ಚೆನ್ನಾಗಿ ಕಂಟಿನ್ಯೂ ಆಗದೆ ಹೋಗ್ಬೋದು. ಅರ್ಥಾತ್ ಆ ಭ್ರೂಣ ಏನು ಫಾರ್ಮ್ ಆಗುತ್ತೆ, PCOS ಇರುವಂತಹ ಮಹಿಳೆಯ ಭ್ರೂಣ ಅಷ್ಟು ಕ್ವಾಲಿಟಿಯ ಭ್ರೂಣ ಆಗಿಲ್ಲದೆ ಇರೋದ್ರಿಂದ ಅಬಾರ್ಷನ್ ಚಾನ್ಸಸ್ ಜಾಸ್ತಿ. 2-3 ತಿಂಗಳೊಳಗಡೆ ಆಕೆ ಪ್ರೆಗ್ನೆನ್ಸಿ ಕಳ್ಕೊಳ್ಬೋದು. ಅದು ಹಾರ್ಟ್ ಬೀಟ್ ಬಂದೇ ಹೋಗ್ಬೋದು ಮಗು, ಅಥವಾ ಹಾರ್ಟ್ ಬೀಟ್ ಬರೋಕ್ಕೆ ಮುಂಚಿತವಾಗೇ ಪ್ರೆಗ್ನೆನ್ಸಿ ಕಳ್ಕೊಳ್ಬೋದು. ಸೊ ಸ್ಪಾಂಟೇನಿಯಸ್ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದು, ಪ್ರೆಗ್ನೆನ್ಸಿನಲ್ಲಿ ಗರ್ಭಿಣಿ ಆದಾಗ ಶುಗರ್ ಬರುವಂಥ ಅಥವಾ BP ಬರುವಂಥ ಪ್ರೆಗ್ನೆಂಟ್ ಮಹಿಳೆಯರಲ್ಲಿ, ಗರ್ಭಿಣಿ ಹೆಂಗಸರಲ್ಲಿ ಶುಗರು ಅಥವಾ BP ಬರುವಂತಹ ಸಂಭವ ಈ PCOS ಡಯಾಗ್ನೋಸ್ ಆಗಿರುವ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಮೂರನೇ ಪ್ರಾಬ್ಲಮ್ಮು ಬೇಗ ಡೆಲಿವರಿ ಆಗೋದು ಅಥವಾ ಹುಟ್ಟಿದ ಮಗುವಿನಲ್ಲಿ ಕಾಂಪ್ಲಿಕೇಶನ್ಸು, ನಿಯೋನೆಟಲ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಮಗುವಿನಲ್ಲಿ, ನವಜಾತ ಶಿಶುವಿನಲ್ಲಿ ಬರುವಂಥ ಪ್ರಾಬ್ಲಮ್ಮು ಬೇಗ ಡೆಲಿವರಿ ಆಗೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸು ಕೂಡ ಆರ್ ಮೋರ್. ಇದು ಪ್ರೆಗ್ನೆನ್ಸಿ ಆಗಿದ ಮೇಲೆ ಆಕೆ ನನಗೇನು ಪ್ರಾಬ್ಲಮ್ ಇಲ್ಲ, PCOS ಇದ್ದರೂ ನಾನು ಅದನ್ನೆಲ್ಲ ದಾಟಿ ಬಂದಿದ್ದೀನಿ, ನನಗೆ ಇನ್ನೇನು ಆತಂಕ ಇಲ್ಲ, ಇನ್ನೇನು ನನಗೆ ರಿಸ್ಕ್ ಇಲ್ಲ, ನಾನು ಭಯಪಡಬೇಕಾಗಿಲ್ಲ ಅಂತ ಇರಕ್ಕೆ ಬರಲ್ಲ. ಆಕೆ ಈ ಕಾಂಪ್ಲಿಕೇಶನ್ಸು ಕೂಡ ಬರ್ಬೋದು ಪ್ರೆಗ್ನೆನ್ಸಿನಲ್ಲಿ. ನಾರ್ಮಲ್ ಪ್ರೆಗ್ನೆಂಟ್ ಆಗಿರೋರಕ್ಕಿಂತ, ಅಂದರೆ ನಾನ್ PCOS ಇರೋರಿಗಿಂತ ಈಕೆಗೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಆಕೆ ಪ್ರೆಗ್ನೆಂಟ್ ಆದಮೇಲೂ ಕೂಡ ಆಕೆಯ ಡಯಟನ್ನು, ಎಕ್ಸಸೈಸನ್ನು ಎಲ್ಲ ಆಕೆ ಶಿಸ್ತುಬದ್ಧವಾಗಿ ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಶುಗರ್ ಬರಬಾರ್ದು ಪ್ರೆಗ್ನೆನ್ಸಿಲಿ, BP ಬರಬಾರ್ದು. ಬಂದರೆ ಮಗುಗೂ ಎಫೆಕ್ಟ್ ಆಗುತ್ತೆ, ಈಕೆಗೂ ಶುಗರ್ದು BPದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಶುಗರು BP ಮುಂದೆ ಡೆಲಿವರಿ ಆದಮೇಲೂ ಉಳ್ಕೊಳ್ಬಹುದು. ಸೊ ಇದೆಲ್ಲದಕ್ಕೋಸ್ಕರ ಆಕೆ PCODಯನ್ನು ತುಂಬ ಶಿಸ್ತಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ದಟ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ.
ಮ್ಯಾಮ್ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಇಫ್ ಇನ್ ಕೇಸ್ ಮಗು ಹುಟ್ಟಾದ್ಮೇಲೆ ಆ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ? ಅಂದರೆ ಈಗ ನಾವು ಪ್ರೆಗ್ನೆನ್ಸಿಲಿ ಚೆಕ್ ಮಾಡಿದಾಗ ಆಕೆಗೆ ಶುಗರ್ ನಾರ್ಮಲ್ ಇತ್ತು, PCODನೇ ಇತ್ತು, ಬಟ್ ಶುಗರ್ ನಾರ್ಮಲ್ ಇತ್ತು, BP ನಾರ್ಮಲ್ ಇತ್ತು, ಎಲ್ಲ ನಾರ್ಮಲ್ ಇದ್ದು ಪ್ರೆಗ್ನೆನ್ಸಿ ನಾರ್ಮಲ್ ಇದ್ದರೆ ಈವನ್ ಪದೇ ಪದೇ ಸ್ಕ್ಯಾನ್ ಮಾಡಿ ನೋಡಿದಾಗ ಮಗು ನಾರ್ಮಲ್ ಇದೆ, ಡೆಲಿವರಿ ಆದಮೇಲೆ ಮಕ್ಕಳ ಡಾಕ್ಟ್ರು ನೋಡ್ತಾರೆ ಆಗಲೂ ಮಗು ನಾರ್ಮಲ್ ಇದೆ, ಮುಂದೆ ಮಗುವಿನ ಮೈಲ್ ಸ್ಟೋನ್ಸು ನಾರ್ಮಲ್ ಇದೆ, ಅಂದರೆ ತಿರುಗಿ ಬೀಳೋದು ಅಥವಾ ಮಗು ನಡೆಯೋದು, ರೆಕಗ್ನೈಸ್ ಮಾಡೋದು ಇವೆಲ್ಲ ನಾರ್ಮಲ್ ಇತ್ತು ಅಂದರೆ ಬಹುತೇಕ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆಕೆಗೆ PCOS ಇರೋರಿಗೆ ಶುಗರ್ ಬರುವಂಥ ಚಾನ್ಸ್ ಜಾಸ್ತಿ ಇರೋದ್ರಿಂದ ಆಕೆಗೆ ಶುಗರ್ ಇದ್ದರೆ ನಾವು ಮಗುವಿನಲ್ಲಿ ಕೂಡ ಶುಗರ್ ಚೆಕ್ ಮಾಡಬೇಕಾಗತ್ತೆ. ಹುಟ್ಟಿದ ಮಗುವಿನಲ್ಲಿ ಶುಗರ್ ಲೋ ಆಗುತ್ತೆ ಒಂದು. ಎರಡನೇದು ನಮಗೆ ಆ ಶುಗರಿಂದ ಬೇರೆ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು. ಇದಲ್ಲದೆ ನಾನು ಆಗಲೇ ವೆರಿ ಬಿಗಿನಿಂಗಲ್ಲಿ ಹೇಳಿದೆ PCOSಗೆ ಕಾರಣ ಏನು ಅಂತ ಹೇಳುವಾಗ ಈ PCOS ಇರ್ಬೋದು ಅಥವಾ ಶುಗರ್ ಇರ್ಬೋದು, ಈವನ್ BP ಇರ್ಬೋದು, ಈ ಮೂರು ಪ್ರಾಬ್ಲಮ್ಸು ಅಮ್ಮನಲ್ಲಿದ್ದರೆ ಮಗುವಿನಲ್ಲಿ ಬರುವಂಥ ಚಾನ್ಸು ಕೂಡ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಶುಗರ್. ಈಗ ಅಪ್ಪ ಅಮ್ಮನಿಗೆ ಶುಗರ್ ಇದ್ದರೆ ಅವರ ನೆಕ್ಸ್ಟ್ ಜನ್ರೇಷನ್ ಮಗನಿಗೋ ಮಗಳಿಗೋ ಶುಗರ್ ಬರುವಂಥ ಚಾನ್ಸು 50% ಇರುತ್ತಂತೆ. ಸೊ ಹಾಗೆ BP ಶುಗರು ಅಪ್ಪ ಅಮ್ಮನಿಗಿದ್ರೆ ಮಕ್ಕಳಿಗೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಪ್ರಾಬ್ಲಮ್ಸ್ ಕೂಡ ಮಗುವಿನಲ್ಲಿ ಹುಟ್ಟಿದ ತಕ್ಷಣವಾಗಲಿ ಅಥವಾ ಮಗು ಬೆಳೆದು ದೊಡ್ಡವಾದ ಮೇಲಾದರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಒಂದೊಂದು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮೂಲದಲ್ಲೇ PCOSನ್ನೇ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಈ ಮುಂದೆ ಬರುವಂತಹ ತೊಂದರೆಗಳನ್ನೆಲ್ಲ ಅಥವಾ ನಮ್ಮ ಮುಂದಿನ ಜನ್ರೇಷನಿಗೆ ಇದನ್ನು ಕೊಡುಗೆಯಾಗಿ ಕೊಡುವಂತಹ ಪ್ರಮೇಯ ಇರೋದಿಲ್ಲ, ಆ ಸಂದರ್ಭ ನಮಗೆ ಬರೋದಿಲ್ಲ. ಇನ್ನು ಈ ಒಂದು ಟಾಪಿಕ್ ಆಯಿತು. ಇನ್ನು ಸಾಕಷ್ಟು ನಾವು ನೆನೆ ಟಾಪಿಕ್ಗಳಲ್ಲಿ ನಾವು ನೋಡ್ತಾ ಇದ್ವಿ, ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ರು FB, ಬಿಕಾಸ್ ನಾವು FB ಲೈವ್ ಹೋಗ್ತಾ ಇರೋದ್ರಿಂದ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ರು. ಬಟ್ ಕಾಲ್ ಮೂಲಕ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಿಲ್ಲ ಅಂದರೂ ಕೂಡ FBಯಲ್ಲಿ ಕಮೆಂಟ್ ಮಾಡೋ ಮೂಲಕ ಅಟ್ಲೀಸ್ಟ್ ಏನೋ ಒಂದು ಕೇಳಿದ್ದಾರೆ. ಸೊ ಅಲ್ಲಿ ಜಾಸ್ತಿ ಜನ ಕೇಳೋದೇನಪ್ಪ ಅಂದರೆ ಯೂಶ್ವಲಾಗಿ ಈ ಒಂದು IVF ಅಥವಾ IUI ಟ್ರೀಟ್ಮೆಂಟಲ್ಲಿ ಟ್ವಿನ್ಸ್ ಬೇಬಿ ಆಗುತ್ತಾ ಅಂತ ಸಾಕಷ್ಟು ಜನ ಈ ಥರ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಹೌದು, ಇದಕ್ಕೆ ನಾವು ಆಗಲೇ ಮುಂಚಿನ ಎಪಿಸೋಡಲ್ಲಿ ಉತ್ತರ ಕೊಟ್ಟಿದ್ದೀವಿ. ಈ ಪ್ರಶ್ನೆ ನೀವು ಕೇಳಿದ್ರಿ. IUI ಅಲ್ಲಾಗಲಿ IVF ಅಲ್ಲಾಗಲಿ ನಾರ್ಮಲ್ ತಂತಾನೆ ಪ್ರೆಗ್ನೆಂಟ್ ಆಗೋರಿಗಿಂತ ಒಂದು 30% IVF ಅಥವಾ IUI ಎರಡರಲ್ಲೂ ಪ್ರೆಗ್ನೆನ್ಸಿ ಟ್ವಿನ್ಸ್ ಜವಳಿ ಮಕ್ಕಳು ಹುಟ್ಟುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಓವರೀಸ್ ಆರ್ ಹೈಪರ್ ಸ್ಟಿಮ್ಯುಲೇಟೆಡ್. ನಾವು ಪ್ರೆಗ್ನೆನ್ಸಿ ಆಗೋ ಥರ ಓವರಿಯನ್ನು ಜಾಸ್ತಿ ಸ್ಟಿಮ್ಯುಲೇಟ್ ಮಾಡಿದಾಗ ಇಂಜೆಕ್ಷನ್ ಅಥವಾ ಮಾತ್ರೆ ಮೂಲಕ ಜಾಸ್ತಿ ಫಾಲಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಜಾಸ್ತಿ ಫಾಲಿಕಲ್ಸ್ನಲ್ಲಿ ಎಗ್ಸ್ ಜಾಸ್ತಿ ಇರುತ್ತೆ. ಸೊ IUIಯಲ್ಲಿ ಆ ಥರ ಆಗುವಂಥ ಸಂದರ್ಭ ಜಾಸ್ತಿ. ಇನ್ನು IVFಲ್ಲಿ ಕೂಡ ಜವಳಿ ಮಕ್ಕಳಾಗುವಂಥ ಸಂದರ್ಭ ಜಾಸ್ತಿ. ಯಾಕಂದರೆ ನಾವು ಯೂಶ್ವಲಿ 2 ಎಂಬ್ರಿಯೋಸ್ ಒಳಗಡೆ ಇಡ್ತೀವಿ. ಫರ್ಟಿಲೈಸ್ಡ್ ಎಂಬ್ರಿಯೋವನ್ನು 2 ಒಳಗಿಡ್ತೀವಿ. ಯಾಕೆ ಇಡ್ತೀವಿ, ಒಂದೇ ಯಾಕೆ ಇಡಲ್ಲ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಈ 2 ಇಟ್ಟರೆ ಆಕೆ ಸಕ್ಸಸ್ ರೇಟ್ ಇರೋದು 55%, 50 to 55%. ಒಂದಿಟ್ಟರೆ ಎಷ್ಟೋ ಸತಿ ಅದು ಸಕ್ಸಸ್ ಆಗಲ್ಲ. 2 ಇಡೋ ಉದ್ದೇಶ ಏನಂದರೆ ಒಂದಲ್ಲಾದರೆ ಒಂದಾದರೂ ಸಕ್ಸಸ್ ಆಗಲಿ. ಯಾವಾಗಲೂ ಜಾಸ್ತಿ ಇಟ್ಟಷ್ಟು ಸಕ್ಸಸ್ ರೇಟ್ ಜಾಸ್ತಿ ಅಲ್ವಾ. ಸೊ ಹಾಗಾಗಿ 2 ಇಡ್ತೀವಿ. ಹಾಗಂತ 3-4 ಇಡೋಕ್ಕಾಗಲ್ಲ. ಅದು ಮತ್ತು ಎಲ್ಲನೂ ಸಕ್ಸಸ್ ಆಗಿಬಿಟ್ರೆ ಆಕೆಗೆ 3-4 ಮಕ್ಕಳಾಗ್ಬಿಡುತ್ತೆ. ಸೊ ಒಂದು ಬ್ಯಾಲೆನ್ಸ್ ಮೇಲೆ ಇಡ್ತೀವಿ. ಸೊ ಹಾಗಾಗಿ ಎಷ್ಟು ಎಂಬ್ರಿಯೋಸ್ ಇಡ್ತೀವೋ ಅದ್ರ ಮೇಲೆ 2 ಎಂಬ್ರಿಯೋಸ್ ಇಟ್ಟರೆ 2 ಮಕ್ಕಳಾಗುವಂಥ ಸಂಭವ, 2 ಕ್ಲಿಕ್ ಆದರೆ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಬಟ್ ಎಷ್ಟೋ ಜನಕ್ಕೆ 1 ಆಗ್ಬೋದು, ಎಷ್ಟೋ ಜನಕ್ಕೆ 2 ಇಟ್ಟರೂ ಆಗದೇ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಥರದ್ದು ಆಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಮಾತ್ರ SET ಅಂತ ಹೇಳ್ತೀವಿ, ಅಂದರೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಅಂತ. ಎಸ್ಪೆಷಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ನೇ ಮಾಡೋದು. ಅಂದರೆ ಒಂದೇ ಎಂಬ್ರಿಯೋವನ್ನು ಒಳಗಡೆ ಇಡ್ತಾರೆ. ಬಟ್ ಅವರಲ್ಲಿ ನಡೆದು ಹೋಗುತ್ತೆ. ಯಾಕಂದರೆ ಒಂದು ಇನ್ಶೂರೆನ್ಸ್ ಇರುತ್ತೆ ಪೇಷಂಟ್ಸ್ಗೆ. ಅವರು 2 ಲಕ್ಷ 2.5 ಲಕ್ಷ ಈ ಥರ ಎಲ್ಲ ಕೈಯಿಂದ ಖರ್ಚು ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಅವರು ಇಷ್ಟೊಂದು ಖರ್ಚು ಮಾಡಿರ್ತಾರೆ ಪೇಷಂಟು. ಎಷ್ಟೋ ಜನ ಪೇಷಂಟು ರೂರಲ್ ಪಾಪ್ಯುಲೇಷನಿಂದ ಬಂದಿರ್ತಾರೆ, ಬಡವರು ಇರ್ತಾರೆ. ಇರೋದನ್ನೆಲ್ಲ ಸೇರಿಸಿ ಅವರು ಒಂದು IVFಗೆ ರೆಡಿಯಾಗಿರ್ತಾರೆ. ಸೊ ನಾವು ಒಂದೇ ಎಂಬ್ರಿಯೋ ಇಟ್ಟು ಅಷ್ಟೊಂದು ರಿಸ್ಕ್ ತೊಗೊಳ್ಳುವಂಥ ಚಾನ್ಸ್ ತೊಗೊಳಕ್ಕಾಗೋದಿಲ್ಲ. 2 ಇಟ್ಟರೇನು 2 ಹೆಚ್ಚು ಅಂದರೆ ಟ್ವಿನ್ಸ್ ಬೇಬಿ ಆಗ್ಬೋದು, ಅವ್ರು ಇನ್ನೂ ಖುಷಿ ಆಗ್ತಾರೆ. ಹೊರತು ಒಂದೇ ಇಟ್ಟು ಅದು ಹೋದರೆ ಮತ್ತೆಲ್ಲ ಫಸ್ಟಿಂದ ನಾವು ಮಾಡಬೇಕಾಗತ್ತೆ. ಎಂಬ್ರಿಯೋ ಮತ್ತೆ ಒಳಗಡೆ ಇಡೋದು, ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೀಜರು. ಸೊ ಇದೆಲ್ಲಕ್ಕೋಸ್ಕರ ವಯಾಮೀಡಿಯಾ ಒಂದು ಡಿಸಿಷನ್ ತೊಗೊಂಡು ಟ್ವಿನ್ಸ್ನ ಒಳಗಡೆ 2 ಮಕ್ಕಳು ಒಳಗಡೆ ಇಡೋದ್ರಿಂದ ಟ್ವಿನ್ಸ್ ಆಗುವಂತಹ ಸಂಭವ ನಾರ್ಮಲ್ ಆಗಿ ಕನ್ಸೀವ್ ಆದವರಕ್ಕಿಂತ ಜಾಸ್ತಿ ಇರುತ್ತೆ.
ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸ್ಕೊಟ್ರಿ, ಮತ್ತು ಸಾಕಷ್ಟು ಜನಕ್ಕೆ ಈ ಒಂದು PCOD ಮತ್ತು PCOS ಬಗ್ಗೆ ಸಾಕಷ್ಟು ಜನಕ್ಕೆ ತುಂಬ ಗೊಂದಲಗಳಿತ್ತು, ಮತ್ತು ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೂಡ ಇರ್ತಾ ಇರಲಿಲ್ಲ. ಬಿಕಾಸ್ ಏನಕ್ಕಾಗುತ್ತೆ, ನಾವು ವೇಟ್ ಗೇನ್ ಆಗಿದ ತಕ್ಷಣ PCOD ಇದೆ, ಸೊ ಈ ಥರದೊಂದು ಥಾಟ್ಸ್ ಬರ್ತಾ ಇತ್ತು. ಸೊ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಇವತ್ತು ನಮಗೆ ಕ್ಲೀನಾಗಿ ಎಲ್ಲರಿಗೂ ಕೂಡ ಕಾಮನ್ ಆಗಿ ಅರ್ಥ ಆಗೋ ಥರ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ದಿನದ ಸಂಚಿಕೆ. ಯಾವ ರೀತಿಯಾದಂತಹ PCOD ಸಮಸ್ಯೆ ಉಂಟಾಗುತ್ತೆ, PCOD ಸಮಸ್ಯೆ ಉಂಟಾದರೆ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಇದೆ, ಮತ್ತು ಯಾವ ರೀತಿಯಾದಂತಹ ಸಿಂಪ್ಟಮ್ಸ್ ಇರುತ್ತೆ, ಅದರಿಂದ ಯಾವ ರೀತಿ ಟ್ರೀಟ್ಮೆಂಟ್ ನಾವು ತಗೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ಡಾಕ್ಟರ್ ಸಂಪೂರ್ಣವಾಗಿ ತಿಳಿಸ್ಕೊಟ್ರು. ಸೊ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಥ್ಯಾಂಕ್ ಯು. ಮಿರಾಕಲ್ ಟಚ್ ತುಂಬ ಸಂತೋಷವಾದಂಥ ವಿಷಯ. ಒಂದು ಒಳ್ಳೆಯ